ಜೀವಕಾಂತಿಯನ್ನು ಬಿಟ್ಟು ರಕ್ತಮಯ ಯೇಸುವೆ, ಮುಳ್ಳಿನ ಕಿರೀಟ ತೊಟ್ಟು ಗಾಯವಾದ ತಲೆ ದ್ವೇಷವೆಷ್ಟು, ನಿಂದೆಯೆಷ್ಟು, ನಿಂದೆಯೆಷ್ಟೋ ನಿನ್ನ ಮೇಲೆ ಬಂದಿದೆ, ನಿನ್ನ ಮೇಲೆ ಬಂದಿದೆ. ನೀನು ಆದ ಕಾರಣವೇನು ನನ್ನ ದುಷ್ಟ ಪಾಪವೇ, ನೀನು ಸಾತು ಹೋದದ್ದೇನು ನನಗೀತ ಶಾಪವೇ. ದುಃಖದಲ್ಲಿ ರಕ್ತ ಚೆಲ್ಲಿ, ರಕ್ತ ಚೆಲ್ಲಿ ಜೀವ ಕೊಟ್ಟೆ ನನಗೆ, ಜೀವ ಕೊಟ್ಟೆ ನನಗೆ. ಏಕೆ ನಿನ್ನ ಮೇಲೆ ಕಷ್ಟ, ದುಃಖ ಶ್ರಮೆ ಬಿದ್ದವು, ನಿತ್ಯ ನಾನು ಜೀವನಷ್ಟ ಏಕೆ ಹಿಡುಕೊಂಡಿತು. ನನ್ನ ದ್ರೋಹ, ನನ್ನ ಶಿಕ್ಷೆ, ನನ್ನ ಶಿಕ್ಷೆ ನಿನ್ನ ಮೇಲೆ ತಾಕಿತು, ನಿನ್ನ ಮೇಲೆ ತಾಕಿತು. ನಿನ್ನ ಶುದ್ಧ ರಕ್ತದಿಂದ ನನ್ನ ಪಾಪ ಹೋಯಿತು, ನಿನ್ನ ಆತ್ಮ ಶಕ್ತಿಯಿಂದ ಎಲ್ಲ ಕಾರ್ಯ ಸಾಧ್ಯವು. ಕಡೆಯಲ್ಲಿ ನೀನಿದಲ್ಲಿ, ನೀನಿದಲ್ಲಿ ನಾನು ಸೇರುವವನು, ನಾನು ಸೇರುವವನು. ಥ್ಯಾಂಕ್ ಯು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ದೇವರು ಅನೇಕ ದಿನಗಳಿಂದ ನಮ್ಮನ್ನ ಈ ರೀತಿಯಾಗಿ ಜೂಮ್ ಆ್ಯಪ್ ಮೂಲಕವಾಗಿ ದೇವರ ವಾಕ್ಯವನ್ನ ಕಲಿಯುವಂತೆ ಕರ್ತನು ನಮಗೆ ಕೃಪೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವಾಗಿದ್ದೇವೆ. ಈಗಾಗಲೇ ಸಹೋದರ ಪ್ರದೀಪ್ ಅವರು ಹೇಳಿದ್ರು, ನನ್ನ ಹೆಸರು ಸ್ಟ್ಯಾನ್ಲಿ ಅಂತ. ನಾನು ಖಾನಾಪುರ ಕ್ರಿಶ್ಚಿಯನ್ ಅಸೆಂಬ್ಲಿಯಲ್ಲಿ ಸಹೋದರ ಸಭೆಯಲ್ಲಿ ನಾನು ಯವನಸ್ಥನಾಗಿ ವಿಶ್ವಾಸಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನ ದಿನನಿತ್ಯದ ಕೆಲಸವನ್ನ ಮಾಡುತ್ತಾ ದೇವರ ಕರ್ತನ ಸೇವೆಯಲ್ಲಿ ನಾನು ಪಾಲ್ಗೊಳ್ಳುತ್ತಾ ಆತನ ಸೇವೆಯಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಒಂದು ಜೂಮ್ ಆ್ಯಪ್ ನಲ್ಲಿ ದೇವರ ವಾಕ್ಯವನ್ನ ಹಂಚಲು ಅನುಮತಿ ಕೊಟ್ಟಂತ ಸಹೋದರ ಪ್ರದೀಪ್ ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ನಾವು ದೇವರ ವಾಕ್ಯದ ಕಡೆ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ನಾವು ಕಲಿಯುವರಾಗಿದ್ದೇವೆ, ಅಭ್ಯಾಸ ಮಾಡುವರಾಗಿದ್ದೇವೆ. ಪ್ರಾರ್ಥನಾ ಪೂರ್ವಕವಾಗಿ ನಾವು ವಾಕ್ಯವನ್ನ ಕೇಳುವವರಾಗಿರೋಣ. ಮೊಟ್ಟ ಮೊದಲನಾಗಿ ನಾವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ನೋಡುವಾಗ ಎಲ್ಲರಿಗೂ ಪರಿಚಯ ಇರುವಂತ ವಾಕ್ಯ. ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ದೇವರ ವಾಕ್ಯವನ್ನು ನಮ್ಮ ಅಭ್ಯಾಸಕ್ಕಾಗಿ ಆಶೀರ್ವಾದ ಮಾಡ್ಲಿ. ಇಲ್ಲಿ ನೋಡುವರಾಗಿದ್ದೇವೆ, ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ನಿರತರಾಗಿದ್ದರು. ಮೊಟ್ಟ ಮೊದಲನೇ ಸಭೆ ಯೆರೂಸಲೇಮಿನಲ್ಲಿ ಪ್ರಾರಂಭವಾದಾಗ ಅಲ್ಲಿ ಅನೇಕ ಜನರು, 3,000ಕ್ಕಿಂತಲೂ ಹೆಚ್ಚಾದ ಒಂದು ಜನರು ಅಲ್ಲಿ ಸೇರಿ ಬಂದಾಗ ಅವರು ರಕ್ಷಣೆ ಹೊಂದಿ ಕರ್ತನ ಒಂದು ಚಿತ್ತದಂತೆ ಆಜ್ಞೆಯನ್ನ ಪಾಲಿಸಿ ಈಗ ಅವರು ಪಶ್ಚಾತ್ತಾಪ ಹೊಂದಿಕೊಂಡು ದೀಕ್ಷಾಸ್ಥಾನ ತೆಗೆದುಕೊಂಡು ಈಗ ಸಭೆಯಲ್ಲಿದ್ದಾರೆ. ಈಗ ಅವರ ಒಂದು ಸಭೆಯ ಒಂದು ಕ್ರಮ ವಿಷಯದಲ್ಲಿ ನೋಡುವಾಗ
ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ, ಒಂದು ಸತ್ಯವೇದ ಅಭ್ಯಾಸದಲ್ಲಿಯೂ, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿ ಅವರು ನಿರತರಾಗಿದ್ದರು. ಹಾಗಾದ್ರೆ ಇವತ್ತು ನನ್ನ ವಿಷಯ, ಇದರಲ್ಲಿ ಎಲ್ಲ ಈ 4 ಸಂಗತಿಗಳು ಒಬ್ಬ ವಿಶ್ವಾಸಿಯ ಒಬ್ಬ ಸಭೆಯ ಒಂದು ಜೀವಿತದಲ್ಲಿ ಮುಖ್ಯವಾದ ವಿಷಯಗಳೇ ಆಗಿವೆ. ಆದರೆ ಅದಕ್ಕಿಂತಲೂ ನಾವು ಇವತ್ತು ಪ್ರಾರ್ಥನೆ ಎಂಬಂತ ವಿಷಯದ ಕಡೆಗೆ ನಾವು ಹೋಗುವರಾಗಿದ್ದೇವೆ. ಇವರು 4 ಸಂಗತಿಗಳನ್ನ ಬಿಟ್ಟು ಬಿಡದೆ ಅವರು ಯಾವಾಗಲೂ ಮಾಡುವವರಾಗಿದ್ದರು. ಆದರೆ ಈಗಿನ ಒಂದು 21ನೇ ಶತಮಾನದಲ್ಲಿರುವಂತಹ ಈ ಸಭೆಗಳಲ್ಲಿರುವಂತಹ ವಿಶ್ವಾಸಿಗಳಾದ ನಾವು ಈ 4 ಸಂಗತಿಗಳು ನಮ್ಮ ಸಭೆಗಳಲ್ಲಿ ಇರುವಂತದ್ದು ಬಹಳ ಅವಶ್ಯವಾಗಿದೆ. ಹೌದು, ಸರಿ. ಆದ್ರೆ ಅನೇಕ ಕಾರಣಾಂತರಗಳಿಂದ ಅನೇಕ ಸಭೆಗಳಲ್ಲಿ ಬೈಬಲ್ ಸ್ಟಡಿ, ಪ್ರಾರ್ಥನಾ ಕೂಟ ಇರುವುದಿಲ್ಲ. ಅದು ಅವರ ಅನುಕೂಲಕ್ಕೆ ಬಿಟ್ಟದ್ದು. ಆದ್ರೆ ಹಳೆಯ ಒಂದು ಸಭೆ, ಮೊಟ್ಟ ಮೊದಲನೇ ಸಭೆ ಸ್ಥಾಪಿಸಲ್ಪಟ್ಟಾಗ ಈ 4 ಸಂಗತಿಗಳು ದಿನಾಲು ಅವರು ಮಾಡ್ತಾ ಇದ್ರು. ಅವರು ಆ ವಿಷಯಗಳಲ್ಲಿ ಯಾವಾಗಲೂ ನಿರತರಾಗಿದ್ರು. ಒಂದು ದಿನವೂ ಕೂಡ ಯಾವುದೇ ಸಂಗತಿಗಳ ವಿಷಯದಲ್ಲಿ ಈ 4 ವಿಷಯಗಳಲ್ಲಿ ಒಂದನ್ನು ಕೂಡ ಅವರು ಬಿಟ್ಟು ಬಿಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇರ್ಲಿಲ್ಲ. ಹಾಗಾದ್ರೆ ವಿಶ್ವಾಸಿಗಳಾದ ನಾವು ಸಹೋದರ ಸಭೆಗಳೇ ಎಂಬುದಾಗಿ ಹೇಳ್ಕೊಳ್ತೇವೆ. ಆದರೆ ನಮ್ಮಲ್ಲಿ ಏನಿದೆ, ಪ್ರಾರ್ಥನೆ ಎಂಬಂತಹ ಕೊರತೆ ನಮ್ಮಲ್ಲಿ ಯಾವಾಗ್ಲೂ ಇದೆ. ಹೌದು, ಸಹೋದರ ಸಭೆಯಲ್ಲಿ ವಾಕ್ಯದ ಒಂದು ಅಭ್ಯಾಸ, ತುಂಬಾ ಸ್ವಸ್ಥ ಬೋಧನೆ ಇದೆ, ಒಪ್ಪಿಕೊಳ್ಳುವಂತಹ ಮಾತೆ. ಈ ಸ್ವಸ್ಥ ಬೋಧನೆ ಸಹೋದರ ಸಭೆಗಳಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಸಿಗುವಂತದ್ದಿಲ್ಲ. ಅದು ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತದ್ದೇ. ಆದ್ರೆ ಎಲ್ಲೋ ಒಂದು ಕಡೆ ನಾವು ಪ್ರಾರ್ಥನೆಯಲ್ಲಿ ಸೋತು ಹೋಗಿದ್ದೇವೆ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಾವು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಯಾಕೆ ಹಾಗಾದ್ರೆ ಪ್ರಾರ್ಥನೆ ಅಂದ್ರೆ ಎಂಬುದಾಗಿ ಅನೇಕ ವಿಶ್ವಾಸಿಗಳಿಗೆ ಆ ಪ್ರಾರ್ಥನೆ ಮಹತ್ವ ಅದು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಅವರು ತಮ್ಮ ನಂಬಿಕೆಯಲ್ಲಿ ಏನಾಗಿದ್ದಾರೆ, ಬಿಟ್ಟು ದೂರ 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 ಹೋಗಿದ್ದಾರೆ. ವಾಕ್ಯವನ್ನ ಹೇಳುವಂಥದ್ದು ಬಹಳ ಸುಲಭ, ಆದ್ರೆ ಒಬ್ಬರಿಗೋಸ್ಕರ ಪ್ರಾರ್ಥನೆ ಮೊಣಕಾಲೂರಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ, ಅತ್ಯಮೂಲ್ಯವಾಗಿದೆ. ಇವರು ಪ್ರಾರ್ಥನೆಯಲ್ಲಿ ಆ ಅಪೊಸ್ತಲರು ಯಾವಾಗಲೂ ನಿರತರಾಗಿದ್ದರು. ಹಾಗಾದ್ರೆ ವಿಶ್ವಾಸಿಗಳಾದ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರುವಂತದ್ದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಹಾಗಾದ್ರೆ ಪ್ರಾರ್ಥನೆ ಅಂದ್ರೆ ಏನು? ಹಾಗಾದ್ರೆ ಪ್ರಾರ್ಥನೆ ಎಂಬುದಾಗಿ ನೋಡುವಾಗ ನನ್ನ ಮತ್ತು ದೇವರಲ್ಲಿರುವಂತಹ ಒಂದು ಅನ್ಯೋನ್ಯತೆಯನ್ನ ಅದು ಸೂಚಿಸುವಂತದ್ದಾಗಿದೆ. ಆತ್ಮಿಕ ಒಂದು ಸಂಬಂಧವನ್ನ ಸೂಚಿಸುವಂತದ್ದಾಗಿದೆ. ಸಾಮಾನ್ಯ ಭಾಷೆಯಲ್ಲಿ ನಾವು ನೋಡುವುದಾದ್ರೆ ಪ್ರಾರ್ಥನೆ ಎಂಬಂತದ್ದು ದೇವರೊಟ್ಟಿಗೆ ಒಂದು ಸಂಭಾಷಣೆ ಮಾಡುವಂಥದ್ದು ಅಥವಾ ದೇವರೊಟ್ಟಿಗೆ ಮಾತನಾಡುವಂಥದ್ದು. ಹಾಗಾದ್ರೆ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಹಾಗಾದ್ರೆ ನಾನು ದೇವರೊಟ್ಟಿಗೆ ಸಂಭಾಷಣೆಯನ್ನ ಮಾಡ್ತಾ ಇದ್ದೇನಾ? ಹಾಗಾದ್ರೆ ದೇವರೊಟ್ಟಿಗೆ ಸಂಭಾಷಣೆಯನ್ನ ಮಾಡುವುದಾದ್ರೆ ನನ್ನ ಮತ್ತು ದೇವರ ಒಂದು ಅನ್ಯೋನ್ಯತೆ, ಆ ಒಂದು ಸಂಬಂಧ ಯಾವ ರೀತಿಯಾಗಿದೆ ಎಂಬಂಥದ್ದು ಬಹಳ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಅನೇಕ ಸಾರಿ ನಾವು ಹೀಗೆ ಆಲೋಚನೆ ಮಾಡ್ತೇವೆ, ಅಯ್ಯೋ ನನ್ನ ಕಷ್ಟವನ್ನ ನಾನು ಯಾರಿಗೆ ಹೇಳ್ಕೊಳ್ಳಲಿ, ನಾನು ಯಾರ ಹತ್ರ ನನ್ನ ದುಃಖವನ್ನ ನಾವು ಏನ್ ಮಾಡ್ಲಿ, ಹೇಳಿಕೊಳ್ಳಲಿ ಎಂಬುದಾಗಿ ಅನೇಕ ಸಾರಿ ವಿಶ್ವಾಸಿಗಳಾದ ನಾವು ಕಣ್ಣೀರಿಡುತ್ತಾ, ಬಾಧೆಯನ್ನು ಅನುಭವಿಸುತ್ತಾ, ಕಷ್ಟದಲ್ಲಿ ನಾವಿನಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ಇನ್ನೊಬ್ಬರಿಗೆ ನಮ್ಮ ಕಷ್ಟವನ್ನ ನಾವೇನ್ ಮಾಡ್ತೇವೆ, ಹೇಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅಯ್ಯೋ ಯಾಕೆ ಇತರಿಗೆ ಹೇಳ್ಕೊಳ್ತೇವೆ, ಏನೋ ಇತರಿಗೆ ನಾನು ಹೇಳಿಕೊಳ್ಳುವುದಾದ್ರೆ ಏನೋ ನಮಗೆ ಒಂದು ಸಮಾಧಾನ ಸಿಗುತ್ತೇನೋ, ಏನೋ ಅವರಿಂದ ನಮ್ಗೆ ಸಹಾಯ ಸಿಗುತ್ತೇನೋ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ದೇವರ ವಾಕ್ಯ ಕೀರ್ತನೆ 146 ನೋಡುವಾಗ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನ ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ನಾವು ಅನೇಕ ಸಾರಿ ನನ್ನ ಒಂದು ಸಂಭಾಷಣೆಯನ್ನ ದೇವರೊಟ್ಟಿಗೆ ಬಿಟ್ಟು ನಾವು ಇತರ ಮನುಷ್ಯರೊಟ್ಟಿಗೆ ನಾವು ಅನೇಕ ಸಾರಿ ನಾವು ಮಾಡುವರಾಗಿದ್ದೇವೆ. ಆದ್ದರಿಂದಲೇ ನಾವು ಪ್ರಾರ್ಥನೆಯಲ್ಲಿ ಏನಾಗಿದ್ದೇವೆ, ಸೋತು ಹೋಗಿದ್ದೇವೆ. ನಾವು ಪ್ರಾರ್ಥನೆ ಮಾಡ್ತೇವೆ ಸರಿ, ಆದ್ರೆ ಆ ಪ್ರಾರ್ಥನೆಯಲ್ಲಿ ನನ್ನ ಬಲ ಇಲ್ಲ. ನಾವು ಪ್ರಾರ್ಥನೆ ಮಾಡ್ತೇವೆ ಸರಿ, ಆದ್ರೆ ಪ್ರಾರ್ಥನೆಯಲ್ಲಿ ಆ ಒಂದು ದೇವರಿಗೆ ಇರುವಂತಹ ಒಂದು ಸಂಬಂಧ ಅದು ಸರಿಯಾಗಿಲ್ಲ. ಆದ್ದರಿಂದಲೇ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವಾಗ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು, ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಇದು ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಬೇಡಿಕೊಳ್ಳಿರಿ ನಿಮಗೇನಾಗುತ್ತೆ, ದೊರೆಯುತ್ತದೆ. ನಾನು ಬೇಡಿಕೊಳ್ಳುವ
ಬೇಡಿಕೊಳ್ಳುವಾಗ ಕರ್ತನು ನನಗೆ ಏನ್ ಮಾಡ್ತಾನೆ, ನಾನು ಏನು ಬೇಡಿಕೊಂಡಿದ್ದೇನೋ ಅದನ್ನ ಕೊಡಲಿಕ್ಕೆ ಆತನು ಶಕ್ತನಾಗಿದೆ. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ನಾನು ಪ್ರಾರ್ಥನೆ ಮಾಡಿದೆ ಒಂದು ವಿಷಯಕ್ಕಾಗಿ, ನಾನು ಪ್ರಾರ್ಥನೆ, ಇವತ್ತು ಖಾನಾಪುರದಲ್ಲಿ ಮಳೆ ಬರಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದ್ದೆ. ಮಾಡಿದಂದ್ಮೇಲೆ ನನಗೆ ಉತ್ತರ ಸಿಕ್ತಾ? ಹಾಗಾದ್ರೆ ದೇವರ ವಾಕ್ಯ ಸುಳ್ಳಾಗಿತ್ತಾ? ನಾವು ಆಲೋಚನೆ ಮಾಡ್ಬೇಕು. ಹಾಗೆ ದೇವರ ವಾಕ್ಯ ಸುಳ್ಳಿಲ್ಲ. ಮತ್ತೇನು ಬರೋ ಸ್ವಾರ್ಥ 7ನೇ ವಾಕ್ಯ ನೋಡುವಾಗ, ಬೇಡಿಕೊಳ್ಳಿರಿ ನಿಮ್ಗೆ ಖಂಡಿತವಾಗಿ ದೊರೆಯುತ್ತದೆ. ಎಲ್ಲಿಯವರೆಗೂ? ನನಗೆ ಸಿಗುವವರೆಗೂ ನಾನು ಬೇಡಿಕೊಳ್ಳುವಾಗ, ನನಗೆ ದೊರೆಯುವವರೆಗೂ ನಾನು ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಾಗ ಕರ್ತನು ನನ್ನ ಏನು ಕೇಳಿಕೊಂಡಿದ್ದೇನೋ ಅದನ್ನ ಕೊಡಲಿಕ್ಕೆ ಆತನು. ಯಾಕೋಬನ ವಿಷಯವಾಗಿ ನೋಡುವಾಗ ಆತನ ಒಂದು ಮಾತು ಹೇಳ್ತಾನೆ ದೇವದೂತನಿಗೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನ ಏನ್ ಮಾಡಲ್ಲ, ಬಿಡುವುದಿಲ್ಲ. ನಾನು ನಿನ್ನನ್ನು ಎಂದಿಗೂ ಏನ್ ಮಾಡಲ್ಲ, ನನ್ನನ್ನು ಆಶೀರ್ವದಿಸಬೇಕು. ಇವತ್ತು ನನ್ಗೆ ಆಶೀರ್ವಾದ ನನ್ಗೆ ಹೊಂದದೇ ಇದ್ದರೆ ನಾನು ನಿನ್ನನ್ನು ಬಿಡುವುದಿಲ್ಲ. ಇಂಥ ಪ್ರಾರ್ಥನೆ ನನ್ನ ಪ್ರಾರ್ಥನೆ ಆಗಿರ್ಬೇಕು. ಕರ್ತನೆ, ನಾನು ಬೇಡಿಕೊಳ್ತಾ ಇದ್ದೇನೆ, ನನಗೆ ಉತ್ತರ ಸಿಗುವವರೆಗೂ ನಾನು ನಿನ್ನನ್ನು ಏನ್ ಮಾಡ್ತೇನೆ, ನಾನು ಬೇಡಿಕೊಳ್ತೇನೆ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಒಂದು ಉದಾಹರಣೆಯನ್ನು ಆತನು ಕೊಟ್ಟನು. ಒಬ್ಬ ನ್ಯಾಯಾಧಿಪತಿ ಇದ್ದನು. ಆತನು ಮನುಷ್ಯನಿಗೂ ಹೆದರುವಂತವನಲ್ಲ, ದೇವರಿಗೂ ಹೆದರುವಂತವನಲ್ಲ. ಒಬ್ಬ ವಿಧವೆ, ತನಗೆ ಯಾರೋ ಒಬ್ರು ಪೀಡಿಸ್ತಾ ಇದ್ರು. ಅವಳು ಬಂದು, ನನ್ಗೆ ಏನ್ ಮಾಡು, ನನಗೆ ನ್ಯಾಯ ತೀರಿಸು. ಅವಳು ದಿನಾಲು ಬಂದು ಅವನಿಗೆ ಏನ್ ಮಾಡ್ತಾ ಇದ್ರು, ಪೀಡಿಸ್ತಾ ಇದ್ದಾಳೆ. ನ್ಯಾಯಾಧಿಪತಿಯ, ನನಗೆ ಏನ್ ಮಾಡು, ನನಗೆ ನ್ಯಾಯವನ್ನ ಕೊಡು, ನ್ಯಾಯವನ್ನ ಒದಗಿಸು ಎಂಬುದಾಗಿ. ಕೊನೆಗೂ ಕೂಡ ಅವನು ನ್ಯಾಯವನ್ನ ತೀರಿಸಲೇ ಇಲ್ಲ. ಹೀಗೆ ಒಂದು ದಿನ ಹೀಗೆ ಆಲೋಚನೆ ಮಾಡ್ತಾನೆ. ಇವಳು ಏನ್ ಮಾಡ್ತಾಳೆ, ನಾನು ದೇವರಿಗೂ ಹೆದರುವಂತವನಲ್ಲ, ಮನುಷ್ಯರಿಗೂ ಹೆದರುವಂತವನಲ್ಲ. ಆದ್ರೆ ಇವಳು ಏನ್ ಮಾಡ್ತಾ ಇದ್ದಾಳೆ, ದಿನಾಲು ಬಂದು ನನ್ನನ್ನು ಪೀಡಿಸ್ತಾ ಇದ್ದಾಳೆ, ನನ್ನನ್ನು ದಂಡಿಸ್ತಾ ಇದ್ದಾಳೆ. ಆದ್ರೆ ಏನ್ ಮಾಡ್ತೀನಿ, ಇವಳು ಏನ್ ಕೇಳ್ಕೊಂಡಿದ್ದಾಳೆ, ಇದಕ್ಕೆ ನ್ಯಾಯವನ್ನ ನಾನು ತೀರಿಸ್ತೇನೆ ಎಂಬುದಾಗಿ ಹೇಳ. ಅದೇ ರೀತಿಯಾಗಿ ನಾನು ಕರ್ತನ ಸನ್ನಿಧಾನದಲ್ಲಿ ನಾನು ಬೇಡಿಕೊಳ್ಳುವಾಗ ಕರ್ತನು ನನಗೆ ನನ್ನ ಅವಶ್ಯಕತೆಗಳನ್ನ ಆತನು ಪೂರೈಸ್ಲಿಕ್ಕೆ ಆತನು ಸಾಧ್ಯವುಳ್ಳವಂತವನಾಗಿದ್ದ. ಹಾಗಾದ್ರೆ ನನ್ನ ಅವಶ್ಯಕತೆ ಏನಿದೆ? ನನ್ನ ಅವಶ್ಯಕತೆ ಏನೇ ಇರಬಹುದು, ಅಥವಾ ನನಗೆ ಏನು ಬೇಕಾಗಿದ್ದು ಎಲ್ಲವೂ ಸಂಗತಿಗಳು ಇರಬಹುದು. ಆದ್ರೆ ನನ್ನ ಎಲ್ಲಾ ಅವಶ್ಯಕತೆಗಳಿಗಿಂತಲೂ ಕರ್ತನು ದೊಡ್ಡವನಾಗಿದ್ದಾನೆ. ಅದನ್ನ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಯಾಕೆ ನಾನು ಪ್ರಾರ್ಥನೆ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ? ಯಾಕಂದ್ರೆ ನಾವು ಸಹೋದರ ಸಭೆಗಳಿದ್ದೇವೆ, ದೇವರ ವಾಕ್ಯದಲ್ಲಿ ನಾವು ಪಾಂಡಿತ್ಯವನ್ನ ನಾವು ಅನೇಕ ಹೊಂದಿದ್ದೇವೆ, ಅನೇಕರು. ಆದ್ರೆ ಒಂದೇ ಒಂದು, ನಾವು ಪ್ರಾರ್ಥನೆಯಲ್ಲಿ ನಾವೇನಾಗಿದ್ದೇವೆ, ಕುಂದಿ ಹೋಗಿದ್ದೇವೆ. ನಾನು ಹೀಗೆ ನೆನೆಸ್ತೇನೆ, ನಾವು ಸಹೋದರ ಸಭೆಗಳಲ್ಲಿ ಪ್ರಾರ್ಥನೆಯಲ್ಲಿ ತುಂಬಾ ನಾವೇನಾಗಿದ್ದೇವೆ, ಬಲಹೀನರಾಗಿದ್ದೇವೆ. ನಾವು ಪ್ರಾರ್ಥನೆ ಅಂದ್ರೆ ನಮ್ಗೇನಾಗುತ್ತೆ, ನಮ್ಗೆ ಬರಲ್ಲ. ಯಾಕಪ್ಪ ಪ್ರಾರ್ಥನೆ ಮಾಡುವಂಥದ್ದು ಎಂಬುದಾಗ ಹೀಗ ಅನೇಕ ಸಾರಿ ನಾವು ಆಲೋಚನೆ ಮಾಡ್ತೇವೆ. ಆದ್ರೆ ಅನೇಕ ಒಂದು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಅನೇಕ ಸಂಗತಿಗಳಿಗಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ನಾನು ಬೇಡಿಕೊಳ್ಳುವಾಗ ಕರ್ತನು ನಾವೇನ್ ಮಾಡ್ತೇವೆ ಗೊತ್ತಾ, ಕರ್ತನು ಕೊಡುವಾತನಾಗಿದೆ. ಯಾಕೆ ನಾನು ಬೇಡಿಕೊಳ್ಳುವುದಿಲ್ಲ ಗೊತ್ತಾ? ಯಾಕಂದ್ರೆ ನನ್ನ ದೇವರು ಏನಾಗಿದ್ದಾನೆ, ಸತ್ತು ಹೋಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಅಯ್ಯೋ, ನನ್ನ ಸಂಗಡ ಯಾರು ಇಲ್ಲವಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ, ದುಃಖ ಪಡ್ತೇವೆ. ನಾವು ನಮ್ಮ ಸಂಗತಿಗಳನ್ನ, ನಮ್ಮ ಅನೇಕ ವಿಷಯಗಳನ್ನ ನಾವು ಇತರ ಮುಂದೆ ಹೇಳ್ಕೊಳ್ತೇವೆ. ಅವ್ರು ಏನೋ ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಅವರ ಹಿಂದೆ ನಾವು ಹೋಗುವವರಾಗಿದ್ದೇವೆ. ಅದಕ್ಕಾಗಿ ನಾವೇನಾಗಿದ್ದೇವೆ, ನಮ್ಮ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ನಾವು ತುಂಬಾ ಏನಾಗಿದ್ದೇವೆ, ಬೀಳುತ್ತಾ ಇದ್ದೇವೆ, ಬಲಹೀನರಾಗಿ ನಾವು ಹೋಗ್ತಾ ಇದ್ದೇವೆ. ಒಂದು ಸಮುವೇಲ 1ನೇ ಅಧ್ಯಾಯ ನೋಡುವಾಗ ತುಂಬಾ ಸುಂದರವಾದದ್ದು ಹನ್ನಳ ಪ್ರಾರ್ಥನೆ ವಿಷಯದಲ್ಲಿ. ಎಲ್ಕಾನನಿಗೆ 2 ಹೆಂಡತಿಯರು, ಒಬ್ಬ ಹನ್ನಳು, ಇನ್ನೊಬ್ಬಳು ಪೆನಿನ್ನಳು. ಪೆನಿನ್ನಳಿಗೆ ಮಕ್ಕಳಿವೆ, ಆದ್ರೆ ಹನ್ನಳಿಗೆ ಏನಿಲ್ಲ, ಮಕ್ಕಳಿಲ್ಲ. ಆದ್ರೆ ಅವಳಿಗೆ ಆ ಒಂದು ನೋವಿದೆ, ನನಗ್ ಮಕ್ಕಳಿಲ್ಲ, ನಾನು ಬಂಜೆ ಆಗಿದ್ದೇನೆ ಎಂಬುದಾಗಿ. ಯಾಕಂದ್ರೆ ಆ ಪೆನಿನ್ನಳು ಅವಳಿಗೆ ಏನ್ ಮಾಡ್ತಾರೆ, ನೀನು ಬಂಜೆ, ನೀನು ಮಕ್ಕಳನ್ನ ಹೆರುವುದಕ್ಕೆ ಯಾವ ಯೋಗ್ಯತೆ ನಿನಗಿಲ್ಲ ಎಂಬುದಾಗಿ ಅವಳನ್ನ ಕೆಣಕಿ ಮನ ನೋಯಿಸ್ತಾ ಇದ್ಲು. ಆದ್ರೂ ಕೂಡ ಹನ್ನಳು ಯಾವ ವಿಷಯದಲ್ಲಿಯೂ ಕೂಡ ಗುಣಗುಟ್ಟದೆ ಮೌನದಿಂದ ಇದ್ದಳು. ಯಾರ ಹತ್ರ ತನ್ನ ದುಃಖವನ್ನ, ತನ್ನ ಕಷ್ಟವನ್ನ ತನ್ನ ಸ್ವತಃ ಗಂಡನಿಗೂ ಹೇಳಿಕೊಳ್ಳಲಿಲ್ಲ. ಒಂದು ವೇಳೆ ನಾವು ಇಡೀ 1 ಸಮುವೇಲ ಪುಸ್ತಕವನ್ನು ಓದಿ, ಅವಳು ತನ್ನ ಗಂಡನಿಗೂ ಕೂಡ ಏನು ಹೇಳಿಲ್ಲ, ಯಾವುದೇ ವಿಷಯ ನನಗೆ ಮಕ್ಕಳನ್ನು ಕೊಡು ಎಂಬುದಾಗಿ ಅವಳ ಹತ್ರ ಪೀಡಿಸ್ಲಿಲ್ಲ. ಸ್ವತಃ ಎಲ್ಕಾನನಿಗೆ ಗೊತ್ತಾಯ್ತು, ಇವಳು ತನ್ನ ಮಕ್ಕಳಿಲ್ಲ ಎಂಬುದಾಗಿ ಮನ ನೊಂದು ನೋಯ್ತಾ ಇದ್ದಾಳೆ ಎಂಬುದು. ಅದಕ್ಕೆ ಆತನು ಎಲ್ಕಾನನ್ನು ಹೇಳ್ತಾನೆ,
ಅನ್ನ ಯಾಕೆ ಅಳುತ್ತಿ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲವೋ? ಅವಳಿಗೆ ಒಂದೇ ಒಂದು ಆಸೆ ಇತ್ತು, ನನಗೆ ಒಬ್ಬ ಮಗನನ್ನ ಕರ್ತನು ನನಗೆ ಕೊಟ್ರೆ ಸಾಕು ಎಂಬುದಾಗಿ. ಅನೇಕ ಅಕ್ಕಪಕ್ಕದವರು, ಸ್ವತಃ ಅಲ್ಲಿರುವಂತಹ ಸವತಿಯು ಅವಳಿಗೆ ಏನ್ ಮಾಡ್ತಾ ಇದ್ದಾಳೆ, ಅಯ್ಯೋ ನಿನ್ನ ಬಂಜೆ, ನಿನ್ನ ಮಕ್ಕಳಿನ ಬಗ್ಗೆ ಕೆಣಿಸಿ ನೋಯಿಸ್ತಾ ಇದ್ರು. ಅವಳು ಶಾಂತವಾಗಿದ್ದಾಳೆ, ತನ್ನ ದುಃಖವನ್ನ ಯಾರ ಹತ್ರ ಕೂಡ ಹೇಳ್ಕೊಳ್ಳಲಿಲ್ಲ. ಆದ್ರೆ ತನ್ನ ದುಃಖವನ್ನ ಹೇಳಿಕೊಂಡಿದ್ದು ಒಬ್ಬರ ಮುಂದೆ, ಅದು ದೇವರ ಆರಾಧನೆಯಲ್ಲಿ. ಅವಳು ಶಿಲುಬೆಗೆ ಹೋಗಿ ಕರ್ತನ ಸನ್ನಿಧಾನದಲ್ಲಿ ಕೂತುಕೊಂಡವಳಾಗಿ ತನ್ನ ಎಲ್ಲಾ ದುಃಖವನ್ನ ಆತನಿಗೆ ಒಪ್ಪಿಸಿ, ದೇವರೇ, ಒಂದು ವೇಳೆ ನೀ ನನಗೇನ ಮಗನನ್ನ ನಿನಗೆ ಕೊಟ್ರೆ ನಾನು ನಿನಗೆ ಅದನ್ನೇ ನಿನಗೆ ನಾನು ಕೊಟ್ಟು ಬಿಡ್ತೇನೆ, ಪ್ರತಿಷ್ಠೆ ಮಾಡಿ ಬಿಡ್ತೇನೆ ಎಂಬುದಾಗಿ ಅವಳು ಹೇಳಿದಳು. ಹಾಗಾದ್ರೆ ನಾವು ಕರ್ತನ ಸನ್ನಿಧಾನದಲ್ಲಿ ಬರುವಂತದ್ದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ನಾನಿದ್ದಲ್ಲಿಯೇ ನನಗೆಲ್ಲ ಸಿಗ್ಬೇಕು, ನಾನಿದ್ದಲ್ಲಿಯೇ ಎಲ್ಲ ನನಗೆ ಬರ್ಬೇಕು ಎಂಬುದಾಗಿ ಹೇಳಿದ್ರೆ ಅದು ಆಗುವುದಿಲ್ಲ. ಆದ್ರೆ ಕರ್ತನ ಸನ್ನಿಧಾನದಲ್ಲಿ ನಾನು ಬಂದು ಕರ್ತನ ಸನ್ನಿಧಾನದಲ್ಲಿ ನನ್ನ ಎಲ್ಲಾ ಕಷ್ಟವನ್ನ, ನನ್ನ ಎಲ್ಲಾ ಒಂದು ಚಿಂತೆಯನ್ನ, ಬಾಧೆಯನ್ನ ನಾನು ಹೇಳಿಕೊಳ್ಳುವಾಗ ಕರ್ತನು ನನಗೆ ಸಹಾಯ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನೊಬ್ಬನೇ ಸಹಾಯ ಮಾಡಲು ಶಕ್ತನು. ಈ ಲೋಕದಲ್ಲಿ ಬೇರೆ ಯಾರು ಕೂಡ ಸಹಾಯ ಮಾಡ್ಲಿಕ್ಕೆ ಶಕ್ತರಾಗಿಲ್ಲ. ಯಾಕೆ? ಹಣ್ಣಳಿಗೆ ವಿಷಯ ಗೊತ್ತಿತ್ತು. ಯಾಕೆ ಅವಳು ತನ್ನ ಕಷ್ಟವನ್ನು, ತನ್ನ ನೋವನ್ನ ಯಾಕೆ ಇತರರಿಗೆ ಯಾಕೆ ಅವಳು ಹೇಳಿಕೊಳ್ಳಲಿಲ್ಲ? ಅವಳಿಗೆ ಗೊತ್ತಿತ್ತು, ನನಗೆ ಯಾರು ಸಹಾಯ ಮಾಡಲು ಶಕ್ತರಿಲ್ಲ, ಕೇವಲ ಒಬ್ಬರೇ ಇದ್ದಾರೆ. ನನ್ನ ದುಃಖವನ್ನ ಬಲಾತನಾಗಿದ್ದಾನೆ, ನನ್ನ ಕಷ್ಟವನ್ನ ಬಲಾತನಾಗಿದ್ದಾನೆ, ಆತನು ಮಾತ್ರವೇ ನನಗೆ ಸಹಾಯ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ಕರ್ತನ ಸನ್ನಿಧಾನದಕ್ಕೆ ಹೋದಳು. ಅಲ್ಲಿ ಕರ್ತನ ಸನ್ನಿಧಾನದಲ್ಲಿ ತನ್ನ ದುಃಖವನ್ನ ಹೊಯ್ದಳು. ನಾವು ಈ ಲೋಕದಲ್ಲಿ, ಹೌದು, ನನಗೆ ಅನೇಕ ಕಷ್ಟ ಇದೆ, ನೋವಿದೆ, ಚಿಂತೆ ಇದೆ, ಬಾಧೆ ಇದೆ. ಯಾಕೆಪ್ಪ ನನಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನನಗಿಂತ ಒಂದು ಕಷ್ಟಗಳು? ಯಾಕೆಪ್ಪ ನನಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನನಗೆ ಅನೇಕ ಸಮಸ್ಯೆಗಳಿವೆ? ಯಾಕೆ ತೊಂದರೆಗಳಿವೆ? ನಾನು ಕ್ರೈಸ್ತನಾಗಿದ್ದೇನಲ್ಲವೋ, ಕ್ರೈಸ್ತ ನನ್ನ ಜೊತೆ ಇದ್ದಾನಲ್ಲವೋ, ಆದ್ರೂ ಕೂಡ ನನಗೆ ಯಾಕೆ ಇಂಥ ಕಷ್ಟಗಳು, ಇಂಥ ನೋವುಗಳು ಎಂಬುದಾಗಿ ಅನೇಕ ಸಾರಿ ನಾವು ಆಲೋಚನೆ ಮಾಡ್ತೇವೆ. ಆದ್ರೂ ಒಂದನ್ನು ಮರಿತೇವೆ, ನನ್ನ ಜೊತೆಯಲ್ಲಿ ದೇವರು ಇದ್ದಾನೆ, ಜೀವ ಸ್ವರೂಪನಾದ ದೇವರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ಅನೇಕ ಸಾರಿ ನಾವು ವಿಶ್ವಾಸಿಗಳಾಗಿ ಕೂಡ ನಾವೇನ್ ಮಾಡ್ತೇವೆ, ಮರೆತು ಬಿಡ್ತೇವೆ. ಆ ಒಂದು ಮರೆತ ಒಂದು ಕಾರಣದಿಂದಲೇ ನಾವು ಅನೇಕ ಒಂದು ಕ್ರಿಸ್ತಿಯ ನಂಬಿಕೆಯಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಹಿಂದೆ ಹೋಗ್ತಾ ಇದ್ದೇವೆ. ಒಂದಾನೊಂದು ಕಾಲದಲ್ಲಿ ನಾನು ಕೂಡ ಕ್ರೈಸ್ತ ಒಂದು ನಂಬಿಕೆಯಲ್ಲಿ ಹಿಂದೆ ಹೋದಂತ ಒಂದು ಸಂದರ್ಭದಲ್ಲಿ ದೇವರು ಮತ್ತೆ ನನ್ನನ್ನ ಆ ಒಂದು ಹಿಂದೆ ಹೋದಂತ ಜೀವಿತವನ್ನ ಮತ್ತೆ ನನ್ನನ್ನ ತಿರುಗಿ ಮೊದಲನೇ ಸ್ಥಿತಿಯಲ್ಲಿ ಆತ ನನಗೆ ತಂದಿದ್ದಾನೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈಗಿನ ಒಂದು ಯೌವನಸ್ಥರ ವಿಷಯದಲ್ಲಿ ನೋಡುವಾಗ, ಅನೇಕ ವಿಶ್ವಾಸಗಳ ವಿಷಯದಲ್ಲಿ ನೋಡುವಾಗ, ಅವರ ಒಂದು ಜೀವಿತದಲ್ಲಿ ಕಷ್ಟಗಳು ಬರುವಾಗ, ಅವರ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಏನ್ ಮಾಡ್ತಾ ಇದ್ದಾರೆ, ದೇವರ ಹತ್ರ ಅವರು ಹೇಳಿಕೊಳ್ಳದೆ ಯಾರ್ದೋ ಮನುಷ್ಯರ ಹತ್ರ ಹೇಳಿಕೊಂಡು ಅನೇಕ ವೇದನೆಗಳನ್ನ, ಹಿಂಸೆಗಳನ್ನು ಅನುಭವಿಸಿ ಕರ್ತನ ಬಳಿಯಲ್ಲಿ ಇರದೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹಿಂದೆ ಹೋಗ್ತಾ ಇದ್ದಾರೆ. ವಾಕ್ಯ ಉಂಟು, ವಾಕ್ಯ ಕೇಳ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಕರ್ತನ ಒಂದು ಅನ್ಯೋನ್ಯತೆ ಅದು ಅವರಲ್ಲಿ ಇಲ್ಲ. ಕರ್ತನ ಒಂದು ಸಮಾಧಾನ ಅವರಲ್ಲಿ ಇಲ್ಲ. ಕರ್ತನ ಒಂದು ಪ್ರೀತಿ ಅವರಲ್ಲಿ ಕಾಣ್ತಾ ಇಲ್ಲ. ಆದ್ದರಿಂದಲೇ ಅವ್ರೇನ್ ಮಾಡ್ತಾರಮ್ಮ, ನಂಬಿಕೆಯಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಅದ್ರ ಹಣ್ಣಳು ತನ್ನ ಎಲ್ಲಾ ಕಷ್ಟವನ್ನ ಕರ್ತನಿಗೆ ಸಮರ್ಪಣೆ ಮಾಡಿ, ಕರ್ತನೆ, ನಾನು ಎಲ್ಲಾ ಕಷ್ಟವನ್ನ ನಾನು ನಿನ್ನ ಮುಂದೆ ಹೇಳ್ಕೊಳ್ತೇನೆ, ನಿನ್ನ ಮುಂದೆ ನಾನು ಅರಿಕೆ ಮಾಡ್ತೇನೆ ಎಂಬುದಾಗಿ ಹೇಳಿ ಸಮಾಧಾನದಿಂದಿದ್ದರು. ಇದನ್ನ ಯಾಜಕನಾದಂತಹ ಏಲಿ ಕೇಳಿ ಏನಂದ, ನೀನು ಕುಡಿದು ಮತ್ತಳಾಗಿದ್ಯಾ, ನಿನ್ನ ಮತ್ತು ಇಳಿದು ಹೋಗ್ಲಿ ಎಂಬುದಾಗಿ ಅವಳು ಬೈಯುವಾಗ ಅವಳು ಹೇಳ್ತಾಳೆ, ಸ್ವಾಮಿ, ನಾನು ಕುಡಿದು ಮತ್ತಳಾಗಿಲ್ಲ, ನಾನು ನನ್ನ ಕಷ್ಟವನ್ನ ನಾನು ಕರ್ತನಿಗೆ ನಾನೇನ್ ಮಾಡಿದ್ದೇನೆ, ಹೊಯ್ದಿದ್ದೇನೆ. ಇನ್ನುವರೆಗೂ ಆತನಿಗೆ ನನ್ನ ಕಷ್ಟವನ್ನ ನಾನು ಅರಿಕೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಯಾವಾಗ ಏಲಿ ಹೇಳ್ತಾನೆ, ಮಗಳೇ ಅಂಜಬೇಡ, ದೇವರು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸಲಿ, ಸಮಾಧಾನದಿಂದ ಮನೆಗೆ ಹೋಗು ಎಂಬುದಾಗಿ ಹೇಳುವಾಗ ತುಂಬಾ ಸುಂದರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಒಂದು ಸಮುವೇಲನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ. ತಿರುಗಿ ಅವಳು ಮನೆಗೆ ಹೋದಾಗ ತಿರುಗಿ ಅವಳ ಮೋರೆಯಲ್ಲಿ ದುಃಖವು ಕಾಣಿಸಲೇ ಇಲ್ಲ. ತುಂಬಾ ಸುಂದರವಾದ ಒಂದು ವಾಕ್ಯ. ಅವಳು ತನ್ನ ದುಃಖದ ಭಾರವನ್ನ ಹೊತ್ತುಕೊಂಡವಳಾಗಿ, ತನ್ನ ಕಷ್ಟವನ್ನ ಹೊತ್ತುಕೊಂಡವಳಾಗಿ ಕರ್ತನ ಸನ್ನಿಧಾನಕ್ಕೆ ಬಂದಿದ್ದಾಳೆ. ಈಗ ಕರ್ತನ ಸನ್ನಿಧಾನದಲ್ಲಿ ಎಲ್ಲವನ್ನ ಹಾಕಿ ಹೋಗುವಾಗ ಸಂತೋಷವಾಗಿ ಭಾರವನ್ನ ಕರ್ತನ ಬಳಿಗೆ ಹಾಕಿ
ಹೋಗ್ತಾ ಇದ್ದಾಳೆ, ಹಗುರವಾಗಿ ಹೋಗ್ತಾ ಇದ್ದಾಳೆ. ತಿರುಗಿ ಅವರ ಮೋರೆಯಲ್ಲಿ ದುಃಖವು ಕಾಣಿಸಲಿಲ್ಲ. ಹಾಗಾದ್ರೆ ಯಾಕೆ ವಿಶ್ವಾಸಿಗಳಾದ ನಾವು ಯಾಕೆ ಇನ್ನೂ ಕಷ್ಟದಲ್ಲಿದ್ದೇವೆ, ಸಮಸ್ಯೆಯಲ್ಲಿದ್ದೇವೆ, ಇನ್ನೂ ಮುಖ ಸಪ್ಪೆ ಮರೆ ಹಾಕಿಕೊಂಡು ನನ್ನ ಜೀವಿತದಲ್ಲಿ ದುಃಖವು ಕಾಣ್ತಾ ಇದೆ, ಯಾಕೆ ನಾನು ಸಂತೋಷವಾಗಿಲ್ಲ, ಯಾಕೆ ನಾನು ಇನ್ನೂ ಸಮಸ್ಯೆಯಲ್ಲಿ ಇದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವುದಾದ್ರೆ, ನಾನು ಇನ್ನೂ ನನ್ನ ಕಷ್ಟವನ್ನ ನಾನೇ ಹೊತ್ತುಕೊಳ್ತಾ ಇದ್ದೇನೆ, ನನ್ನ ಸಮಸ್ಯೆಯನ್ನ ನಾನೇ ಹೊತ್ತುಕೊಳ್ತಾ ಇದ್ದೇನೆ. ಆತನ ಬಳಿಯಲ್ಲಿ ನಾನು ಹಾಕ್ತಾ ಇಲ್ಲ, ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಆ ಪ್ರಾರ್ಥನೆ, ಹಾಗಾದ್ರೆ ನಾವು ಹೀಗೆ ಹೇಳ್ತೇವೆ, ನಾವು ಹೀಗೆ ಒಂದ್ ವೇಳೆ ನೋಡುವುದಾದ್ರೆ, ಒಬ್ಬ ಸ್ನೇಹಿತನಿಗೆ ಇರುವಂತ ಎಲ್ಲಾ ಸೀಕ್ರೆಟ್ಸ್ ಒಬ್ಬ ಸ್ನೇಹಿತನಿಗೆ ಮಾತ್ರ ಹೊರತಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಇಬ್ರು ಫ್ರೆಂಡ್ಸ್ ಇದ್ರೆ ಆ ಫ್ರೆಂಡ್ಸ್ ಗೆ ಮಾತ್ರ ಅವರಿಬ್ಬರ ಸೀಕ್ರೆಟ್ಗಳು ಅಥವಾ ರಹಸ್ಯಗಳು ಅವರಿಬ್ಬರಿಗೆ ಗೊತ್ತಿರುತ್ತೆ. ಮನೆಯ ಕುಟುಂಬ ಸದಸ್ಯರಾಗಲಿ, ಸಂಬಂಧಿಕರಿಗೆ ಯಾರಿಗೂ ಗೊತ್ತಿರುವುದಿಲ್ಲ. ಯಾಕೆ? ಅವರು ತಮ್ಮ ಎಲ್ಲಾ ಒಳಗಿನ ರಹಸ್ಯಗಳನ್ನ, ತಮ್ಮ ಎಲ್ಲಾ ಒಳಗಿನ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಯಾರ ಮುಂದೆ? ಸ್ನೇಹಿತನ. ಅದನ್ನು ಕೂಡ ದೇವರು ಕೂಡ ಅದನ್ನೇ ಬಯಸುವನಾಗಿದ್ದಾನೆ. ನನ್ನ ಉತ್ತಮ ಸ್ನೇಹಿತನಾದಂತ ಯೇಸು ಕ್ರಿಸ್ತನು, ದೇವರು ನನ್ನ ಒಳ್ಳೆ ಸ್ನೇಹಿತನಾಗಿದ್ದಾನೆ. ಆತನ ಹೀಗೆ ಬಯಸ್ತಾನೆ, ನನ್ನೊಟ್ಟಿಗೆ ಒಂದು ಉತ್ತಮ ಸಂಭಾಷಣೆ, ಉತ್ತಮವಾದೊಂದು ಅನುಬಂಧ ಆತನ ನನ್ನಲ್ಲಿ ಇರ್ಬೇಕೆಂಬುದಾಗಿ ಕರ್ತನು ಬಯಸುವನಾಗಿದ್ದಾನೆ. ಹಣ್ಣಳು ಎಷ್ಟೋ ದುಃಖದಿಂದ ಇದ್ದಂತ ಆ ಹಣ್ಣಳು ಎಲ್ಲ ಕಷ್ಟವನ್ನ ಆತನ ಆಲಯದಲ್ಲೇ ಹಾಕಿ ಹೋಗುವಾಗ ಸಂತೋಷವಾಗಿ. ಇನ್ನೊಂದು ಉದಾಹರಣೆಯನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ, ಪರಿಸಾನು ಮತ್ತು ಸುಂಕದವನ ವಿಷಯದಲ್ಲಿ ನೋಡುವಾಗ, ಈ ಪರಿಸಾನು ಇಬ್ರು ದೇವಾಲಯಕ್ಕೆ ಮತ್ತು ಸುಂಕದವನಿಬ್ರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋದಾಗ ಪರಿಸಾನು ಹೀಗೆ ಪ್ರಾರ್ಥನೆ ಮಾಡನು, ಸ್ವಾಮಿ, ನಾನು ಅನ್ಯಾಯಗಾರರು, ಹಾದರ ಮಾಡುವವರು, ಅನ್ಯಾಯಗಾರರು, ಸುಲುಕೊಳ್ಳುವ ತರ ನಾನೇನಲ್ಲ, ನಾನು ತುಂಬಾ ಒಳ್ಳೆಯವನಾಗಿದ್ದೇನೆ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇನೆ, ನನ್ನ ದಶಮಾಂಶವನ್ನ ಕೊಡ್ತೇನೆ ಎಂಬುದಾಗಿ ಅದನ್ನು ಕೊಚ್ಚಿಕೊಳ್ಳುತ್ತಾ ಹೋದ. ಆದ್ರೆ ಸುಂಕದವನು ತಾನು ಪರಲೋಕಕ್ಕೆ ತನ್ನ ಮುಖವನ್ನ ತೋರಿಸಿಕೊಳ್ಳದೆ, ಆತನ ತಲೆ ತಗ್ಗಿದವನಾಗಿ ತನ್ನ ಎದೆಯನ್ನ ಬಡಿಕೊಳ್ಳುತ್ತಾ, ಜೀವ ಸ್ವರೂಪನಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸಿ ಎಂಬುದಾಗಿ ಎದೆ ಬಡಿಕೊಳ್ಳುತ್ತಾ ಆತನು ಪ್ರಾರ್ಥನೆ ಮಾಡಿದನು. ಇಬ್ಬರೂ ಬಂದರು. ಇವನು ತುಂಬಾ ಗರ್ವದಿಂದ ಸಂತೋಷವಾಗಿ ಬಂದನು, ಸುಂಕದವನು ತುಂಬಾ ದುಃಖದಿಂದ, ತುಂಬಾ ನೋವಿನಿಂದ ಒಳಗಡೆ ಬಂದನು. ಆದರೆ ಪ್ರಾರ್ಥನೆ ಮಾಡಿದನು. ಹೊರಗೆ ಹೋಗುವಾಗ ಅಂತವನಾಗಿ ಪರಿಸಾಯನು ಹೋಗಲಿಲ್ಲ. ಎಂತವನಾಗಿ ಅವನು ಹೇಗೆ ಬಂದನು ಹಾಗೆಯೇ ಹೊರಟು ಹೋದನು. ಆದರೆ ಸುಂಕದವನ ವಿಷಯವಾಗಿ ನೋಡುವಾಗ, ಸುಂಕದವನು ತುಂಬಾ ನೋವಿನಿಂದ ಆ ದೇವರ ಆಲಯಕ್ಕೆ ಆತನು ಬಂದನು. ಆದ್ರೆ ಹೊರಗೆ ಹೋಗುವಾಗ ತುಂಬಾ ಸಂತೋಷವಾಗಿ, ಪರಲೋಕದ ಸಂತೋಷದಿಂದ ಆತನು ಹೊರಗಡೆ ಹೋದ. ನಾವು ಕೂಡ ದೇವರು ಇದನ್ನೇ ಬಯಸುವ ಆತನಾಗಿದ್ದಾನೆ. ನಾನು ದೇವರ ಸನ್ನಿಧಾನದಲ್ಲಿ ನಾನು ಇರಬೇಕೆಂಬುದಾಗಿ, ಆತನ ಸನ್ನಿಧಾನದಲ್ಲಿ ನನ್ನ ಅರಿಕೆಗಳನ್ನ, ನನ್ನ ಪ್ರಾರ್ಥನೆಯನ್ನ ನಾನು ಮಾಡುವಂಥದ್ದು. ಯಾವಾಗ? ನಾನು ಕರ್ತನನ್ನೇ ನಾನು ದೃಷ್ಟಿಸಿ ನೋಡುವಾಗ, ನಾನು ಕರ್ತನನ್ನೇ ಯಾವಾಗ ನನ್ನ ದೃಷ್ಟಿಸಿ ನೋಡ್ತೇನೋ, ನನ್ನ ಕರ್ತನನ್ನೇ ಯಾವಾಗ ಆತನನ್ನೇ ಲಕ್ಷ್ಯ ಬಿಡುತ್ತೇನೋ, ಅವಾಗಲೇ ನನ್ನ ಪ್ರಾರ್ಥನೆಗೆ ಆತನು ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಅದನ್ನು ಬಿಟ್ಟು ನಾನು ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಜೀವಿಸಿ, ಏನೋ ಯಾವುದೇ ಒಂದು ಆಪ್ಷನ್ ಇಲ್ಲದೆ, ಯಾವುದೇ ಆಯ್ಕೆಗಳು ಇಲ್ಲದೆ, ಕೇವಲ ಯೇಸು ಸ್ವಾಮಿ ಒಬ್ಬನೇ ಆಯ್ಕೆ ಎಂಬುದಾಗಿ ಅವಾಗ ಬಂದು ಅಲ್ಲ. ಎಷ್ಟೇ ಆಯ್ಕೆಗಳಿದ್ದರೂ ಕೂಡ ನನ್ನ ಆಯ್ಕೆ ಕೇವಲ ಕರ್ತನಾದಂತಹ ಆತನ ಸನ್ನಿಧಾನದಲ್ಲಿ ನಾನು ಬರುವಾಗ ಕರ್ತನು ನನ್ನನ್ನ ಹೆಚ್ಚಾಗಿ ಆಶೀರ್ವಾದವನ್ನ ಮಾಡುವ ಆತನಾಗಿದ್ದಾನೆ. ಸಾರಿ, ಪೇತ್ರನ ವಿಷಯವಾಗಿ ಓಕೆ, ಕ್ಷಮಿಸಿ. ಪೇತ್ರನ ವಿಷಯವಾಗಿ ನೋಡುವಾಗ, ಪೇತ್ರನು ಆ ಒಂದು ಸಮುದ್ರದ ಮೇಲೆ ನಡೆದನು. ಸಮುದ್ರದ ಮೇಲೆ ನಡೆಯುವಂತ ಒಂದು
ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಂತಹ ನಡೆದಂತ ಒಂದು ವಿಷಯ ಘಟನೆಯನ್ನು ನೋಡುವಾಗ, ಕರ್ತನಾದಂತ ಯೇಸು ಕ್ರಿಸ್ತನು 5,000 ಜನರಿಗೆ 5 ರೊಟ್ಟಿ 2 ಮೀನುಗಳಿಂದ 5,000 ಜನರಿಗೆ ಊಟವನ್ನು ಹಂಚಿಕೊಟ್ಟಾಗ, ಈಗ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂತವಾಗಿ ಬೆಟ್ಟಕ್ಕೆ ಹೋದನು. ಇಡೀ ರಾತ್ರಿ ಎಲ್ಲ ಆತನು ಪ್ರಾರ್ಥನೆ ಮಾಡಿದನು. ಈಗ ಪೇತ್ರನು ಆತನ ಶಿಷ್ಯರು ನೀವು ಮುಂದಾಗಿ ಹೋಗ್ರಿ ಎಂಬುದಾಗಿ ಹೇಳುವಾಗ ಸಮುದ್ರದ ಮೇಲೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡುವಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಬಿರುಗಾಳಿ ಅಲೆಗಳು ಕಾಣಿಸಿಕೊಂಡವು. ಈಗ ಮುಂಜಾನೆ 4ನೇ ಜಾವದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಸಮುದ್ರ ಮೇಲೆ ನಡೆದುಕೊಂಡು ಬರುವಾಗ ಇವರೆಲ್ಲರೂ ಹೆದರಿ ಭೂತ ಎಂದು ಹೆದರಿದಾಗ, ಇಲ್ಲ ನಾನು ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಅವರಿಗೆ ಕೂಗಿ ಕರೆದಾಗ, ಅವಾಗ ಪೇತ್ರನಿಗೆ ಒಂದು ಸಂಶಯ ಬರುತ್ತೆ. ಒಂದು ಕರ್ತನೆ, ಒಂದು ನೀನೇ ಆಗಿದ್ರೆ, ನೀನೇ ಯೇಸು ಸ್ವಾಮಿ ಆಗಿದ್ರೆ ನನಗೆ ಸಮುದ್ರದ ಮೇಲೆ ನೀರಿನ ಮೇಲೆ ನಡೆಯುವುದಕ್ಕೆ ನನಗೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳಿಕೊಳ್ಳುವಾಗ ಪೇತ್ರನು ಹೇಳ್ತಾನೆ, ಬಾ ನೀನು ಬಂದು ನಡೆ ಎಂಬುದಾಗಿ ಹೇಳುವಾಗ ಪೇತ್ರನು ಸಮುದ್ರದ ಮೇಲೆ ನಡೆದನು. ಆತನು ಎಷ್ಟು ದೂರ ನಡೆದನೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಸಮುದ್ರದ ಮೇಲೆ ನಡೆದನು. ಸ್ವಲ್ಪ ದೂರ ನಡೆದನು, ಮುಳುಗಲಿಕ್ಕೆ ಪ್ರಾರಂಭ ಮಾಡಿದನು. ಯಾಕೆ? ನಾವು ಸ್ವಲ್ಪ ಇದೊಂದು ಆತ್ಮಿಕ ಒಂದು ಸತ್ಯ ಹೀಗಿದೆ. ಆತನು ನಡೆದನು, ಹಾಗಾದ್ರೆ ನಡೆಯುವಾಗ ಆತನ ದೃಷ್ಟಿಯು ಕೇವಲ ಯೇಸು ಕ್ರಿಸ್ತನಲ್ಲಿಟ್ಟಿಗೆ ಇತ್ತು. ಆದ್ದರಿಂದ ಆತನು ಸಮುದ್ರದ ಮೇಲೆ ನಡೆಯುವುದಕ್ಕೆ ಸಾಧ್ಯವಾಯಿತು. ಯಾವಾಗ ಆತನು ತನ್ನ ಕರ್ತನನ್ನೇ ದೃಷ್ಟಿಸಿ, ಯೇಸು ಕ್ರಿಸ್ತನನ್ನೇ ದೃಷ್ಟಿಸಿ ಆತನು ನಡೆಯುವಾಗ ತನ್ನ ಒಂದು ದೃಷ್ಟಿಯನ್ನ ತೆಗೆದು ಒಂದು ಬಿರುಗಾಳಿ ಕಡೆಗೆ, ಅಲೆಗಳ ಕಡೆಗೆ ತನ್ನ ದೃಷ್ಟಿಯನ್ನು ಹಾಕುವಾಗ ಇಮ್ಮಿಡಿಯೇಟ್ಲಿ ತಕ್ಷಣವೇ ಆತನು ಮುಳುಗಲಿಕ್ಕೆ ಪ್ರಾರಂಭ ಮಾಡಿದನು. ನಾನು ದೃಷ್ಟಿಸಿ ಹೋಗುವಾಗ, ನಾನು ಕರ್ತನೊಟ್ಟಿಗೆ ಒಂದು ಉತ್ತಮವಾದ ಅನ್ಯೋನ್ಯತೆಯಲ್ಲಿರುವಾಗ, ನಾನು ಕ್ರೈಸ್ತಿಯ ಜೀವಿತದಲ್ಲಿ ಸರಾಗವಾಗಿ, ಎಷ್ಟೇ ಕಷ್ಟದಲ್ಲಿಯೂ ಸರಾಗವಾಗಿ ನಡೆಯುವುದಕ್ಕೆ ಕರ್ತನು ನನಗೆ ಸಹಾಯ ಮಾಡುವಾತನಾಗಿದ್ದಾನೆ. ಯಾವಾಗ ನಾನು ಕೇವಲ ನನ್ನ ಸಮಸ್ಯೆಗಳ ಕಡೆಗೆ, ನನ್ನ ದುಃಖದ ಕಡೆಗೆ, ನನ್ನ ಬಾಧೆಯ ಕಡೆಗೆ ನೋಡಿಕೊಳ್ಳುವುದಾದರೆ ನಾನು ಮುಳುಗಲಿಕ್ಕೆ, ನನ್ನ ಆತ್ಮಿಕ ಜೀವಿತದಲ್ಲಿ ಮುಳುಗಲಿಕ್ಕೆ ಸಾಧ್ಯ ಉಂಟು. ಆದ್ರೂ ಕೂಡ ಕರ್ತನು ಕೂಡ ನಾನು ಆತ್ಮಿಕವಾಗಿ ಮುಳುಗುವಾಗ ನನ್ನನ್ನು ಕೈ ಹಿಡಿದು, ಎಲ್ಲ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಕೇಳುವಂತವನಾಗ್ತಾನೆ. ನಾವು ಹೀಗೆ ಅನಿಸ್ತೇವೆ, ಹೌದು ಕರ್ತನು ನನ್ನನ್ನು ಕೈ ಬಿಟ್ಬಿಡ್ತಾನೆ, ನಾನು ತುಂಬಾ ಪಾಪಿಯಾಗಿದ್ದೇನೆ ಎಂಬುದಾಗಿ ಏನ್ ಮಾಡ್ತಾನೆ, ಅನೇಕ ಸಾರಿ ನಾವು ವೇದನೆ ಅನುಭವಿಸ್ತೇವೆ. ಆದ್ರೆ ನಮ್ಮ ಕರ್ತನು ಎಷ್ಟು ಒಳ್ಳೆಯವನಂತಂದ್ರೆ, ನಮಗಾಗಿ ತನ್ನ ಸ್ವಂತ ಮಗನನ್ನೇ ಕಳಿಸಿಕೊಟ್ಟನು, ತನ್ನ ಪ್ರಾಣವನ್ನೇ ದಾರಿ ಎರೆದು ಆತನು ನನಗಾಗಿ ತನ್ನ ಮಗನನ್ನೇ ಕಳಿಸಿಕೊಡುವುದರ ಮೂಲಕವಾಗಿ ತನ್ನ ಪ್ರೀತಿಯನ್ನ ಸಿದ್ಧಾಂತಪಡಿಸುತ್ತಾನೆ. ಹೌದು, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಎಷ್ಟು ಒಳ್ಳೆಯವನು. ಆತನು ಸ್ವರ್ಗದ ವೈಭವನೇ ನನಗಾಗಿ ತ್ಯಜಿಸಿದನಾಗಿ ಈ ಲೋಕಿಗೆ ಆತನು ಮನುಷ್ಯನಾಗಿ ಬಂದನು. ಆತನಿಗೂ ನನ್ನ ಎಲ್ಲಾ ಕಷ್ಟಗಳನ್ನು, ನೋವುಗಳನ್ನ, ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಘೋರವಾದ ಮರಣವನ್ನ ನನಗಾಗಿ ಆತನ ಅನುಭವಿಸಿದ. ಆತನ ಎಷ್ಟು ಒಳ್ಳೆಯವನು ಗೊತ್ತಾ? ಆತ ನಮ್ಗೆ ಎಂದಿಗೂ ನನ್ನನ್ನ ಕೈ ಬಿಡುವಂತವನಲ್ಲ. ಯೆಶಾಯನ ಗ್ರಂಥದಲ್ಲಿ ನೋಡುವಾಗ, ಒಬ್ಬ ಹೆತ್ತ ತಾಯಿಯು ತನ್ನ ಮಲೆಕೂಸನ್ನು ಮರೆತಾಳೆ, ತಾಯಿ ತನ್ನ ಸಾಧ್ಯ ಆದ್ರೆ ಒಂದು ತಾಯಿ ತನ್ನ ತಾಯಿಯು ತನ್ನ ಮಲೆಕೂಸನ್ನ ಮರೆತರೂ ಮರೆಯಬಹುದು, ಆದರೆ ನಾನಾದರೂ ನಿನ್ನನ್ನು ಮರೆ ಎಂಬುದಾಗಿ ದೇವರು ನನಗೆ ವಾಗ್ದಾನ ಮಾಡುವಾತನಾಗಿದ್ದಾನೆ. ನನ್ನ ಕಷ್ಟ ಏನಿದೆ, ಹಾಗೆ ನನ್ನ ಸಮಸ್ಯೆ ಏನಿದೆ, ನನ್ನ ಚಿಂತೆ ಏನಿದೆ, ನಾವು ಅನೇಕ ಸಾರಿ ಡಿಪ್ರೆಷನ್ ಒಳಗಾಗ್ತೇವೆ, ಖಿನ್ನತೆಗೆ ಒಳಗಾಗ್ತೇವೆ. ಅಯ್ಯೋ ನನಗೆ ಇಂಥ ಒಂದು ಸಮಸ್ಯೆ ಎದುರಾಗಿದೆ, ನನಗೆ ಇಂಥ ಒಂದು ದುಃಖ ಎದುರಾಗಿದೆ. ಆದರೆ ನನ್ನ ದೃಷ್ಟಿಯು ಕೇವಲ ಯೇಸು ಕ್ರಿಸ್ತನಲ್ಲಿಗೆ ಹಾಕುವಾಗ, ಯೇಸು ಕ್ರಿಸ್ತನೊಟ್ಟಿಗೆ ನನ್ನ ದೃಷ್ಟಿಯನ್ನು ನಾನು ಹಾಕುವಾಗ ಕರ್ತನು ನನಗೆ ಏನ್ ಮಾಡ್ತಾನೆ, ಜಯವನ್ನ ಆತನು ಕೊಡುವಾತನಾಗಿದ್ದಾನೆ. ನನ್ನ ದೃಷ್ಟಿಯನ್ನು ಬೇರೆ ಎಲ್ಲೋ ಒಂದು ಕಡೆ ಹಾಕುವಾಗ ನಾನು ನನ್ನ ಕ್ರೈಸ್ತಿಯ ಜೀವಿತದಲ್ಲಿ ಸೋಲುವುದಕ್ಕೆ ನಾನು ಪ್ರಾರಂಭ ಆಗ್ತದೆ, ಸೋಲುವುದಕ್ಕೆ ನನಗೆ ಸಾಧ್ಯತೆ ಉಂಟು. ಆದ್ದರಿಂದಲೇ ಪ್ರಾರ್ಥನೆ ಅತ್ಯಂತ ಪ್ರಾಮುಖ್ಯವಾದ ಸಂಗತಿ. ನಾವು ಅತ್ಯಾಸಕ್ತಿ ಉಳ್ಳವರಾಗಿ, ದೇವರ ವಾಕ್ಯ ಹೇಳ್ತದೆ, ನಾವು ಅತ್ಯಾಸಕ್ತಿ ಉಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಹಾಗಾದ್ರೆ ದೇವರು ಯಾವಾಗ ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ? ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವಾಗ, ನಾವು ಬೇಡಿ ನೀವು ನನ್ನಲ್ಲಿಯೂ ನಾನು ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಕರ್ತನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ಖಂಡಿತವಾಗಿ ಉತ್ತರ ಕೊಡ್ತಾನೆ. ಅದಕ್ಕೆ ಅದರದೇ ಆದಂತಹ ಷರತ್ತುಗಳಿವೆ. ಯಾವಾಗ ಉತ್ತರ ಕೊಡ್ತಾನೆ? ನಾನು ಬೇಡಿಕೊಳ್ಳುವಾಗ ಉತ್ತರ ಕೊಡ್ತಾನೆ.
ದೇವರ ವಾಕ್ಯಗಳು ನನ್ನಲ್ಲಿ, ನಾನು ದೇವರಲ್ಲಿ ನೆಲೆಗೊಂಡಾಗ ನಾನು ಏನು ಬೇಡಿಕೊಂಡರೂ ಕೂಡ, ಅಂದ್ರೆ ನಾನು ಏನು ಬೇಡಿಕೊಂಡರು ಎಂಬುದಾಗಿ ಹೇಳಿಕೊಳ್ಳುವುದಾದ್ರೆ, ನಾನು ಇವತ್ತೊಂದು ಬಗ್ಲ ಕೇಳ್ಕೊಂಡೆ ಅಥವಾ ದೊಡ್ಡ ಒಂದು ಸೈಟ್ ಕೊಂಡ್ಕೊಂಡೆ, ಒಂದು ದೊಡ್ಡ ಕಾರು ಕೊಂಡ್ಕೊಂಡೆ ಅಲ್ಲ. ನನಗೆ ಏನು ಅವಶ್ಯಕತೆ ಉಂಟೋ ಅದನ್ನ ಬೇಡಿಕೊಳ್ಳುವಾಗ ಕರ್ತನು ನನಗೆ ಏನ್ ಮಾಡ್ತಾನೆ, ಒದಗಿಸಿ ಕೊಡಲಿಕ್ಕೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ ಆತನಿಗೆ ಸಾಧ್ಯತೆ ಉಂಟು. ನಾವು ಕರ್ತನ ನಿಜವಾದ ಶಿಷ್ಯರಾಗಿರುವುದಾದ್ರೆ ಕರ್ತನು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ನಾವು ಉಪವಾಸವಿದ್ದು ಕೂಡ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅವಶ್ಯವಾಗಿದೆ. ನಾವು ಈ ಎಲ್ಲಾ ಸಂಗತಿಗಳನ್ನು ಮಾಡುವಾಗ ಕರ್ತನು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ನಾವು ಹೀಗೆ ನೆನೆಸ್ತೇವೆ, ನಾನು ಪ್ರಾರ್ಥನೆ ಮಾಡಿದೆ, ತುಂಬಾ ಪ್ರಾರ್ಥನೆ ಮಾಡಿದೆ, ನನಗೆ ಏನೂ ಉತ್ತರ ಸಿಗ್ತಾ ಇಲ್ಲ, ಇವನು ಯಾಕೆ ದೇವರು ಸತ್ತು ಹೋಗ್ಬಿಟ್ಟಿದ್ದಾನೆ ಎಂಬುದಾಗಿ ಅನೇಕ ಸಾರಿ ವಿಶ್ವಾಸಿಗಳಾದ ನಾವು ಇನ್ನೊಬ್ಬರಿಗೆ ನಾವು ಉತ್ತೇಜನ ಕೊಡುವಂತವರು, ಪುಲ್ಪಿಟ್ ಮೇಲೆ ದೇವರ ವಾಕ್ಯವನ್ನ ಹೇಳುವಂತವರು ಕೂಡ ಈ ಒಂದು ಅನುಭವದಿಂದ ನಾವು ಹಾದು ಬಂದಿದ್ದೇವೆ. ಅಯ್ಯೋ, ನನ್ನ ಜೀವಿತ ಇಂಥ ಒಂದು ಸಮಸ್ಯೆ ಇದೆ, ಇಷ್ಟೊಂದು ಕಷ್ಟ ಇದೆ, ಇಂಥ ರೋಗ ಇದೆ, ಯಾಕೆ ದೇವರಿಗೆ ನಾನು ಇಷ್ಟು ಕರ್ತನನ್ನ ಸೇವಿಸ್ತಾ ಇದ್ರು ಕೂಡ ಯಾಕೆ ನನ್ನ ಜೀವಿತದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಎಂಬುದಾಗಿ ಹೇಳ್ಕೊಂಡ್ರು ಕೂಡ, ಆದ್ರೆ ಒಂದನ್ನು ಮರಿಬಾರದು, ನನ್ನ ದೇವರು ನನ್ನ ಜೊತೆ ಆತನಿದ್ದಾನೆ. ನನ್ನ ಸಂಗಡ ಇದ್ದುಕೊಂಡು ನನಗೆ ಆಧರಣೆಯನ್ನ, ಬಲವನ್ನ ಕೊಟ್ಟು ಅನೇಕ ಸಮಸ್ಯೆಗಳಿಂದಲೂ ಏನು ಸಾಂತ್ವನವನ್ನ, ಆಧರಣೆಯನ್ನ ಕೊಡ್ಲಿಕ್ಕೆ ಆತನೊಬ್ಬನೇ ಶಕ್ತನಾಗಿದ್ದಾನೆ. ಯಾಕಂದ್ರೆ ಆತನೊಬ್ಬನೇ ಸಾಧ್ಯ. ಬೇರೆ ಲೋಕದಲ್ಲಿ ಬೇರೆ ಯಾರಿಗೂ ಕೂಡ ಆ ಸಮಸ್ಯೆಯಿಂದ ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗಾಗಿ ಈಗ ನನಗೆ ಯಾವುದೋ ಒಂದು ಭಯಂಕರ ಕಾಯಿಲೆ ಇದೆ ಎಂಬುದಾಗಿ ನಾನು ಊಹಿಸಿಕೊಳ್ಳುವುದಾದ್ರೆ, ನಾನು ಆ ಒಂದು ಕಾಯಿಲೆನ ಇತರ ಮುಂದೆ ಹೇಳ್ಕೊಳ್ತೇನೆ. ಆ ಇತರ ವ್ಯಕ್ತಿಯು ತುಂಬಾ ಅಂದ್ರೆ ಏನು ಮಾಡಬಹುದು? ಒಂದು ಹಾಸ್ಪಿಟ್ಲಿಗೆ ಆದ್ರೆ ಕರ್ಕೊಂಡು ಹೋಗ್ತಾನೆ, ಇಲ್ಲ ಅದಕ್ಕೆ ಬೇಕಾದಂತ ಒಂದು ಚಿಕಿತ್ಸೆಯನ್ನ ಕೊಡ್ತಾನೆ, ಅಷ್ಟೇ ಹೊರತಾಗಿ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಕೈಯಿಂದ ಇಷ್ಟು ಆಗ್ಬೇಕಾಗಿತ್ತು ಅಷ್ಟೇ ಮಾಡ್ತಾನೆ. ಆದ್ರೆ ದೇವರು ಅಂತವನಲ್ಲ. ನನ್ನ ಕಾಯಿಲೆಯಲ್ಲಿ ಜೊತೆ ಇದ್ದು ನಡೆಸಿ ನಾನು ಉತ್ತಮ ಒಂದು ಆರೋಗ್ಯವನ್ನ ಹೊಂದುವ ಮಟ್ಟಕ್ಕೆ ತಲುಪುವಂತೆ ಕರ್ತನು ನನಗೆ ಸಹಾಯ ಮಾಡುವಾತನಾಗಿದ್ದಾನೆ. ಎಲಿಯನು ವಿಷಯದಲ್ಲಿ ನೋಡುವಾಗ ನಾವು ಪ್ರಾರ್ಥನೆ ಏನ್ ಮಾಡ್ತೀವಿ ಗೊತ್ತಾ? ನಾವು ಸಹೋದರ ಸಭೆಗಳಲ್ಲಿ ವಿಷಯದಲ್ಲಿ ಪ್ರಾರ್ಥನೆ ತುಂಬಾ ಬಲಹೀನತೆಯನ್ನು ಹೊಂದಿದ್ದೇವೆ. ಯಾಕೆ ಕರ್ನಾಟಕದಲ್ಲಿ ಯಾಕೆ ಹೊಸ ಒಡಂಬಡಿಕೆ ಸಭೆಗಳು ಇಲ್ಲ ಎಂಬುದಾಗಿ ನೋಡುವಾಗ ಪ್ರಾರ್ಥನೆ ಒಂದು ಕೊರತೆ. ಯಾಕೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡುವುದಾದ್ರೆ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅನೇಕ ಕನ್ನಡ ತೆಲುಗು ಸಭೆಗಳಾಗಿರ್ಲಿ, ತಮಿಳು ಸಭೆ, ಕೇರಳ ಮಲಯಾಳಂ ಸಭೆಗಳು ಹೆಚ್ಚಾಗಿವೆ. ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಸಭೆಗಳ ಕೊರತೆ ಯಾಕೆ? ನಾವು ಏನಾಗಿಲ್ಲ, ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಏನಾಗಿದೆ, ಹೆಚ್ಚಾನೆಚ್ಚು ತೆಲುಗು ಸಭೆಗಳು ಒಂದು ಆವರಿಸಿಕೊಳ್ತಾ ಇದೆ. ಆದ್ರೆ ಹೆಚ್ಚಾನೆಚ್ಚು ಕನ್ನಡ ಸಭೆಗಳು ಬೇಕು ಎಂಬುದಾಗಿ ಕನ್ನಡ ಸೇವಕರು ಇಲ್ಲ. ಯಾಕೆ? ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಕೇವಲ ಏನ್ ಮಾಡ್ತಾ ಇದ್ದೇವೆ ನಾವು? ಬರೀ ನನ್ನ ವೈಯಕ್ತಿಕವಾಗಿ, ನನ್ನ ಕುಟುಂಬಕ್ಕಾಗಿ ಅಷ್ಟೇ ಒಂದು ಸೀಮಿತ ಒಂದು ಬೇಲಿ ಹಾಕಿಕೊಂಡಿದ್ದೇವೆ. ನಾವು ಹಾಗೆ ಮಾಡದಂತೆ ನಾವು ಪ್ರತಿದಿನವೂ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ, ನಾವು ಬೇರೆ ಸಭೆಗಳಿಗಾಗಿ, ನಾವು ಬೇರೆ ಒಂದು ಸೇವಕರಿಗಾಗಿ, ಕರ್ತನೆ ಈ ದೇವರೇ ಈ ಒಂದು ಸೇವಕರನ್ನು ಎಬ್ಬಿಸು, ಕರ್ನಾಟಕದಲ್ಲಿ ನಿನ್ನ ಸೇವೆ ಹೆಚ್ಚಾಗಿ ನಡೀಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವಾಗ ಕರ್ತನು ನನ್ನನ್ನು ಏನ್ ಮಾಡ್ತಾನೆ? ಹೆಚ್ಚಾಗಿ ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗ್ತಾನೆ. ಮಧ್ಯಸ್ಥಿಕೆ ಒಂದು ಪ್ರಾರ್ಥನೆ ಅದು ಬಹಳ ಪ್ರಾಮುಖ್ಯವಾದ ಸಂಗತಿ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ಬೇಕು ನಿಜ, ಆದ್ರೆ ವೈಯಕ್ತಿಕ ಪ್ರಾರ್ಥನೆಗೂ ಜೊತೆಗೆ ನನ್ನ ಕುಟುಂಬದ ಪ್ರಾರ್ಥನೆ, ನಮ್ಮ ಸಭೆಯ ಪ್ರಾರ್ಥನೆ, ನನ್ನ ಇಡೀ ನಮ್ಮ ರಾಜ್ಯಗಳ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಾವೇನ್ ಮಾಡ್ತಾ ಇಲ್ಲ, ನಾವು ಆ ಒಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೆಚ್ಚಾದ ಆಸಕ್ತಿಯನ್ನ ನಾವು ಕರ್ತನಲ್ಲಿ ನಾವು ತೋರಿಸ್ತಾ ಇಲ್ಲ. ಹನ್ನಳ ವಿಷಯದಲ್ಲಿ ನೋಡುವಾಗ, ಹನ್ನಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ತನ್ನ ಆಸೆಗಾಗಿ, ತನ್ನ ಆಸೆಯನ್ನ ಪೂರೈಸಿಕೊಳ್ಳುವುದಕ್ಕೆ ಪ್ರಾರ್ಥನೆ ಮಾಡ್ತಾಳೆ. ಕರ್ತನು ಅವಳಿಗೆ ಮಗನನ್ನು ಕೊಟ್ಟನು. ಆ ಮಗನನ್ನು ಕರ್ತನಿಗೆ ಒಪ್ಪಿಸಿ ಬಿಟ್ಟಳು. ದೇವರು ಅವಳಿಗೆ ಇನ್ನೂ ಹೆಚ್ಚಾದ ಆಶೀರ್ವಾದವನ್ನ, 6 ಮಕ್ಕಳನ್ನು ಅವಳಿಗೆ ದೇವರು ದಯಪಾಲಿಸ್ತಾನೆ. ಹೌದು, ನಿಜವಾಗ್ಲೂ ನನ್ನ ದೇವರು ಪ್ರಾರ್ಥನೆಯನ್ನ ಕೇಳುವಾತನಾಗಿದ್ದಾನೆ. ನಮ್ಮ ದೇವರಿಗೆ ಇತರ ಮೂರ್ತಿಗಳಂತೆ ಆತನು ಕಿವಿಡನಲ್ಲ. ಆತನು ಪ್ರಾರ್ಥನೆಯನ್ನ ಕೇಳುವಾತನಾಗಿದ್ದಾನೆ. ಪ್ರಾರ್ಥನೆಗೆ ಆತನು ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಅದಕ್ಕಾಗಿ ನಾವು ಆ ರೀತಿಯಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತೆ ಕರ್ತನು ನಮ್ಗೆ ಸಹಾಯ ನಡೆಸುತ್ತೆ. ಹಾಗಾದ್ರೆ ನಾವು ಹೇಗೆ ಪ್ರಾರ್ಥಿಸ್ಬೇಕು? ನಾವು ನಂಬಿಕೆಯಿಂದ ಪ್ರಾರ್ಥಿಸ್ಬೇಕು. ನಂಬಿಕೆ ಇಲ್ಲದ ದೇವರನ್ನ ಮೆಚ್ಚಿಸುವಂಥದ್ದು
ಅಸಾಧ್ಯವಾದ ಸಂಗತಿ. ನಾನು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಹೌದು ಕರ್ತನು ನನಗೆ ನಾನು ಬೇಡಿಕೊಂಡಿದ್ದಕ್ಕೆ ಖಂಡಿತವಾಗಿ ಉತ್ತರ ಕೊಟ್ಟೇ ಕೊಡ್ತಾನೆಂಬುದಾಗಿ ಆ ನಿರೀಕ್ಷೆ ಉಳ್ಳವರಾಗಿ. ಯಾವಾಗ ಕೊಡ್ತಾನೆ ನಮಗೆ ಗೊತ್ತಿಲ್ಲ, ಆತನು ತನ್ನ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಉತ್ತರವನ್ನ ಕೊಟ್ಟೇ ಕೊಡ್ತಾನೆ. ಅದಕ್ಕಾಗಿ ನಾವು ನಿರೀಕ್ಷೆಯಿಂದ ಕಾಯುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಾವು ಪ್ರಾರ್ಥನೆ ಮಾಡ್ತೇವೆ, ಬಿಟ್ಟು ಬಿಡ್ತೇವೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಬಿಟ್ಟು ಬಿಡ್ತೇವೆ. ಪ್ರಾರ್ಥನೆ ಮಾಡಿದ್ವಿ, ಏನು ಫಲ ಸಿಗ್ಲಿಲ್ಲ. ಇಲ್ಲ, ಖಂಡಿತವಾಗಿ ಸಿಗುತ್ತೆ. ಯಾವಾಗ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಎಲ್ಲಿವರೆಗೂ? ದೊರೆಯುವವರೆಗೂ ನಾನು ಬೇಡಿಕೊಳ್ಳುವಾಗ ಕರ್ತನು ನನಗೆ ಕೊಡುವಾತನಾಗಿದ್ದ. ನಾನು ತಗ್ಗಿದ ಸ್ವಭಾವವುಳ್ಳವನಾಗಿ ನಾನು ಪ್ರಾರ್ಥಿಸಬೇಕು. ಯಾವ ರೀತಿಯಾಗಿ ಸುಂಕದವನು ತಗ್ಗಿದ ಸ್ವಭಾವವುಳ್ಳವನಾಗಿ, ತಗ್ಗಿದ ಹೃದಯವುಳ್ಳವನಾಗಿ ಪ್ರಾರ್ಥನೆ ಮಾಡಿ. ಹಾಗಾದ್ರೆ ಎಲಿನ ವಿಷಯದಲ್ಲಿ ನೋಡುವಾಗ ಎಲಿಯನು ನಮ್ಮಂತೆ ಸ್ವಭಾವವುಳ್ಳವನಾಗಿದ್ದನು. ಯಾಕೋಬ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ ಅದರ 16ನೇ ಅಧ್ಯಾಯ 16ನೇ ವಚನ 17ನೇ ವಾಕ್ಯದಲ್ಲಿ ನೋಡುವಾಗ ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಪ್ರಾರ್ಥನೆ ಮಾಡಲು 3 ವರ್ಷ 6 ತಿಂಗಳು ಮಳೆ ಬೀಳಲಿಲ್ಲ. ಆತನು ನಮ್ಮಂತಹ ಸ್ವಭಾವವುಳ್ಳವನಾಗಿಯೇ ಕರ್ತನು ಎಲಿಯನು ಪ್ರಾರ್ಥನೆ ಮಾಡಿದನು. ಅಲ್ಲಿ ಏನಾಯ್ತು? 3 ವರ್ಷ 6 ತಿಂಗಳು ಮಳೆ ಬೀಳಲೇ ಇಲ್ಲ. ಹಾಗಾದ್ರೆ ನಾನು ಪ್ರಾರ್ಥನೆ ಮಾಡುವಾಗ ಯಾಕೆ ನನಗೆ ಉತ್ತರ ಸಿಗ್ತಾ ಇಲ್ಲ? ನಾನು ಆಸಕ್ತಿಯಿಂದ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ. ಯಾಕೆ? ಒಂದು ವೇಳೆ ನಾನು ಹೀಗೆ ತಜ್ಞರು ಹೇಳ್ತಾರೆ, ಎಲ್ಲೇ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದೆ ಅಂದ್ರೆ, 2 ತೊಡೆಗಳ ಮಧ್ಯದಲ್ಲಿ ತನ್ನ ತಲೆಯನ್ನು ಹಾಕಿ ಅಷ್ಟು ವೇದನೆ ಪಟ್ಟುಕೊಂಡು ತನ್ನ ಮೈಯನ್ನ ಜಜ್ಜಿಕೊಂಡು ಸ್ವಾಧೀನತೆಯಿಂದ ಹೊಂದಿಕೊಂಡು ಅಷ್ಟೊಂದು ಪೇನ್, ಅಷ್ಟೊಂದು ನೋವನ್ನು ಅನುಭವಿಸಿ ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲೂರಿ ಆತನು ಪ್ರಾರ್ಥನೆ ಮಾಡಿದನು ಎಲಿಯನು. ಆಗ ನಾವೇನ್ ಮಾಡ್ತೇವೆ? ಕುರ್ಚಿ ಮೇಲೆ ಕೂತುಕೊಂಡು ಎಲ್ಲೋ ಒಂದ್ ಕಡೆ ಏನೋ ಆಸಕ್ತಿ ಇಲ್ಲದಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಾಗಲ್ಲ, ಮೊಣಕಾಲೂರಿ ಕರ್ತನ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡವರಾಗಿ ಕರ್ತನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ನಾನು ಪ್ರಾರ್ಥನೆ ಮಾಡುವಾಗ ಕರ್ತನು ನನಗೆ ಉತ್ತರವನ್ನ ಆತನು ಕೊಡುವಾತನಾಗ್ತಾನೆ. ನನ್ನ ಸಮಸ್ಯೆ ಏನಿದೆ? ಸ್ವಂತ ಮಗನನ್ನೇ ಕೊಟ್ಟಂತ ಕರ್ತನು ನನ್ನ ಅವಶ್ಯಕತೆಗಳನ್ನು ಪೂರೈಸ್ಲಿಕ್ಕೆ ಆತನಿಗೆ ಸಾಧ್ಯವಿಲ್ಲವೋ? ಖಂಡಿತವಾಗಿ ಸಾಧ್ಯ ಇದೆ. ಸ್ವಂತ ಮಗನನ್ನೇ ಕೊಟ್ಟಂತ ದೇವರು ಸಮಸ್ತವನ್ನು ಕೊಡದೇ ಇರುವನೇ? ಖಂಡಿತವಾಗಿ ಆತನು ಕೊಡುವಾತನಾಗಿದ್ದಾನೆ. ಯಾವಾಗ ನನ್ನ ಒಂದು ಸಂಬಂಧ, ನನ್ನ ಒಂದು ಆತ್ಮಿಕ ಒಂದು ಸಂಬಂಧ ದೇವರೊಟ್ಟಿಗೆ ಸರಿಯಾಗಿರುವಂತದ್ದಾಗಿರುವಾಗ, ನನ್ನ ಒಂದು ಮತ್ತು ದೇವರ ಒಂದು ನಡುವ ಸಂಬಂಧ ತುಂಬಾ ಸರಳವಾಗಿ, ತುಂಬಾ ಯಾವುದೇ ಅಡೆತಡೆ ಇಲ್ಲದಂತ. ಅನೇಕ ಸಾರಿ ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗಲ್ಲ? ನನ್ನ ಪಾಪ. ಹೇಗೆ ಹೇಳ್ತೇವೆ? ನಾವು ವಿಶ್ವಾಸಗಳಾಗಿದ್ದೇವೆ, ನಮ್ಮೆಲ್ಲ ಪಾಪ ಇಲ್ಲ ಎಂಬುದಾಗಿ, ನಾವು ಪರಿಶುದ್ಧರೆಂಬುದಾಗಿ. ಇಲ್ಲ, ನಾವು ದಿನಾಲು ನಮ್ಮಲ್ಲಿ ಇನ್ನೂ ಪಾಪದ ಸ್ವಭಾವವುದು ಇರುವಂತದ್ದಾಗಿ ಎಲ್ಲಿಯವರೆಗೂ? ನಾವು ಸಾಯುವವರೆಗೂ ನಮ್ಮಲ್ಲಿ ಪಾಪ ಅವೆಲ್ಲವೆಂದು ಹೇಳಿಕೊಂಡು ನಮ್ಮನ್ನು ನಾವು ಮೋಸಪಡಿಸಿಕೊಳ್ತೇವೆ. ಆದ್ದರಿಂದಲೇ ಎಲಿಯನು ನಮ್ಮಂತ ಸ್ವಭಾವ ಉಳ್ಳವನಾಗಿದ್ರು ಕೂಡ ಅತ್ಯಾಸಕ್ತಿ ಉಳ್ಳವನಾಗಿ ತುಂಬಾ ಧೈರ್ಯದಿಂದ ಆತನು ಪ್ರಾರ್ಥನೆ ಮಾಡಿದನು. ನಾವು ಕೂಡ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅವಶ್ಯವಾಗಿದೆ. ನಾವು ಕಪಟಿ ಬೇಸರಗೊಳ್ಳದಂತೆ ನಾವು ಪ್ರಾರ್ಥನೆ ಮಾಡಬಾರದು. ಬೇಸರಗೊಳ್ಳದೆ ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ನಾನು ಆತನ ಮುಂದೆ ನಾನು ಬೇಡಿಕೊಳ್ಳುವಾಗ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ತಗ್ಗಿದ ಸ್ವಭಾವವುಳ್ಳವನಾಗಿ, ಕುಗ್ಗಿದ ಮನಸ್ಸುಳ್ಳವನಾಗಿ ನಾನು ಪ್ರಾರ್ಥನೆ ಮಾಡಬೇಕು. ಬಿಟ್ಟು ಬಿಡದೆ ನಾನು ಕರ್ತನನ್ನ ನಾನು ಪ್ರಾರ್ಥಿಸಬೇಕು. ಬೇಸರಗೊಳ್ಳದಂತೆ ನಾನು ಯಾವಾಗಲೂ ಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕು. ಮತ್ತೆ ಕಪಟಿಗಳಂತೆ ನಾವು ಪ್ರಾರ್ಥನೆ ಮಾಡಬಾರದು. ನಾವು ಕಪಟಿಗಳಂತೆ ನಾನು ಪ್ರಾರ್ಥನೆ ಮಾಡುವಾಗ ಕರ್ತನು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ನಾವು ಕೊಡುವುದಿಲ್ಲ. ನಾವು ಹೀಗೆ ನೆನೆಸ್ಕೊಳ್ತೇವೆ, ಹೌದು ನನ್ನ ಸಮಸ್ಯೆ ನಾನು ಕರ್ತನಿಗೆ ಹೇಳ್ಕೊಳ್ತೇನೆ, ಕರ್ತನಿಗೆ ನನ್ನ ಸಮಸ್ಯೆ ಆ ಒಂದು ಭಾವನೆಗಳಿಗೆ ಅರ್ಥ ಆಗುತ್ತಾ ಎಂಬುದಾಗಿ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನನ್ನ ಎಲ್ಲಾ ಒಂದು ಭಾವನೆಗಳು ಅರ್ಥ ಆಗುತ್ತೆ. ಯಾಕಂದ್ರೆ ಸ್ವತಃ ಕರ್ತನಾದಂತ ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಮನುಷ್ಯನಾಗೇ ಇದ್ದನು. ಮನುಷ್ಯನಿಗೆ ಆಗುವಂತ ಎಲ್ಲಾ ಒಂದು ನೋವು ಬಾಧೆ ಆತನಿಗೆ ಆಯ್ತು. ಆತನಿಗೆ ಹಸಿವಾಯಿತು. ಕರ್ತನಾದ ಯೇಸು ಕ್ರಿಸ್ತನಿಗೆ ಹಸಿವಾಯಿತು. ಕರ್ತನಾದ ಯೇಸು ಕ್ರಿಸ್ತನ ನಿದ್ದೆ ಬಂತು. ಆತನು ಕಣ್ಣೀರು ಬಿಟ್ಟನು. ಆತನು ದುಃಖ ಪಟ್ಟನು. ನಾವ್ ಹೀಗೆ ನೆನೆಸ್ತೇವೆ, ಆತನು ದೇವರಾಗಿದ್ದನು, ಆತನಿಗೆ ಯಾವ ನಮ್ಮ ಕಷ್ಟ ನಮ್ಗೆ ಅರ್ಥ ಆಗಲ್ಲ ಎಂಬುದಾಗಿ. ಇಲ್ಲ, ಸ್ವತಃ ಕರ್ತನಾದಂತ ಯೇಸು ಕ್ರಿಸ್ತನು ನನ್ನ ಕಷ್ಟವನ್ನೇ ತಾನು ಅನುಭವಿಸಿದನು. ಆ ಅನುಭವಿಸಿದ್ದರಿಂದಲೇ ನನಗೆ ಆತನು ಸಹಾಯ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಉದಾಹರಣೆಗಾಗಿ ನಾವು ನೋಡೋದಾದ್ರೆ, ನನಗೊಂದು ಯಾವುದೋ ಒಂದು ವಿಷಯ ಕೆಲಸದಲ್ಲಿ ನನಗೆ ಅನುಭವ ನನಗೆ ಇಲ್ಲದಿದ್ದರೆ ಆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ನನಗೆ ಅನುಭವ ಬರುತ್ತೆ, ಯಾರಾದ್ರೂ ನನಗೆ ಒಬ್ಬ ಹೇಳಿಕೊಡುವಾಗ ಆ ವ್ಯಕ್ತಿ
ಆ ವ್ಯಕ್ತಿ ನನಗೆ ಹೇಳಿಕೊಡುವಂತ ವ್ಯಕ್ತಿ ತಾನು ಆ ಕೆಲಸದಲ್ಲಿ ಪರಿಣಿತಿಯನ್ನ ಅನುಭವವನ್ನು ಹೊಂದಿರಬೇಕು. ಆವಾಗಲೇ ಆ ವ್ಯಕ್ತಿ ನನಗೆ ಕಲಿಸ್ಲಿಕ್ಕೆ ಆ ಅನುಭವದಲ್ಲಿ ನನ್ನ ಹಾದು ಹೋಗ್ಲಿಕ್ಕೆ ನನಗೆ ಸಹಾಯ ಆಗ್ತದೆ. ಅದರಂತೆಯೇ ನನ್ನ ಕಷ್ಟಗಳಲ್ಲಿಯೂ ನನ್ನ ಸಮಸ್ಯೆಗಳಲ್ಲಿಯೂ ಆತನಿಗೆ ಅರ್ಥ ಆಗಲ್ಲ ಅಂತಲ್ಲ, ಆತನಿಗೆ ಅರ್ಥ ಆಗುತ್ತೆ. ಅದನ್ನ ಅರ್ಥ ಆಗುವುದರಿಂದಲೇ ನನ್ನ ಕಷ್ಟವನ್ನು ಆತನು ಬಲ್ಲಾತನಾಗಿದ್ದಾನೆ. ಕಷ್ಟವನ್ನ ಪರಿಹಾರ ಮಾಡ್ಲಿಕ್ಕೆ ಆತನು ಕೊಡುವಾತನಾಗಿದ್ದಾನೆ. ಅದಕ್ಕಾಗಿ ನಾವು ಹಾಗೆ ಮಾಡುವಂತೆ ನಾವು ಯಾವಾಗ್ಲೂ ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದವರಾಗಿ ಯಾವುದೇ ವಿಷಯದಲ್ಲಿ ನಾವು ಚಿಂತೆ ಮಾಡದಂತೆ ಎಲ್ಲಾ ಚಿಂತಾಭಾರಗಳನ್ನ ಆತನ ಮೇಲೆ ಹಾಕಿ ಆತನಿಗೆ ನಾವು ನನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಹಾಕುವಾಗ ಕರ್ತನು ನನ್ನ ಕುಟುಂಬವನ್ನ, ನನ್ನ ವೈಯಕ್ತಿಕ ಜೀವಿತವನ್ನ, ನನ್ನ ಸಭೆಯನ್ನ, ನಮ್ಮ ಕರ್ನಾಟಕ ರಾಜ್ಯವನ್ನ ಇನ್ನೂ ಹೆಚ್ಚಾಗಿ ಕರ್ತನ ಸೇವೆಯಲ್ಲಿ ಆತನು ಬಲಪಡಿಸುವಾತನಾಗಿದ್ದಾನೆ. ನನಗೆ ಕೊಟ್ಟಂತ ದೇವರ ಭಾರ ಕರ್ನಾಟಕದಲ್ಲಿ ಕೇವಲ ಕನ್ನಡ ಸಭೆ ಆಗ್ಬೇಕೆಂಬುದಾಗಿ ನನ್ನ ಆಸೆ. ಯಾಕಂದ್ರೆ ಕರ್ನಾಟಕದಲ್ಲಿ ನೋಡುವಾಗ, ಬರೀ ಉತ್ತರ ಕರ್ನಾಟಕದಲ್ಲಿ ನೋಡುವಾಗ ಯಾವ ಸಭೆಗಳು, ಹೊಸ ಒಡಂಬಡಿಕೆ ಸಭೆಗಳು ಕಾಣ್ತಾ ಇಲ್ಲ. ಇದ್ದಂತ ಸಭೆಗಳು ಮುಚ್ಚಲ್ಪಡ್ತಾ ಇದೆ. ನಾವು ವಿಶೇಷವಾಗಿ ಅದಕ್ಕಾಗಿ ನಾವು ಭಾರ ಉಳ್ಳವಾಗ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ಕರ್ನಾಟಕ ರಾಜ್ಯವನ್ನ ನೀನು ನಡೆಸು. ಕರ್ತನೆ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕನ್ನಡಿಗರು ಹೆಚ್ಚಾದ ಸುವಾರ್ತೆಯನ್ನ ಕೇಳಿ ನಿನ್ನ ಬಳಿಗೆ ಬರುವಂತೆ ಅವರು ನಡೆಸೆಂಬುದಾಗಿ ನಾವು ಬಲ ಉಳ್ಳವರಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಕರ್ತನು ಖಂಡಿತವಾಗಿಯೂ ಕಾರ್ಯ ಮಾಡೇ ಮಾಡ್ತಾನೆ. ದೇವರು ಕಾರ್ಯ ಮಾಡದೇ ಇರುವಂತದ್ದು ಯಾವುದೂ ಇಲ್ಲ. ಖಂಡಿತವಾಗಿ ಆತನು ಒಂದಲ್ಲ ಒಂದು ದಿನ ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಯಾವಾಗ ನನ್ನ ಒಂದು ಸಂಬಂಧ ಕರ್ತನ ಸನ್ನಿಧಾನದಲ್ಲಿ ಸರಿಯಾಗಿರುವಾಗ, ನಾನು ಪಾಪರಹಿತ ಜೀವಿತವನ್ನ ನಾನು ಈ ಲೋಕದಲ್ಲಿ ಜೀವಿಸುವಾಗ, ನಾನು ಎಲ್ಲಾ ಕಷ್ಟವನ್ನ ಆತನ ಮೇಲೆ ಹಾಕುವಾಗ, ನಾನು ನಂಬಿಕೆಯಿಂದ ನಾವು ಎಡಬಿಡದೆ ಸಂತೋಷವಾಗಿ ನಾನು ಆತನ ಮುಂದೆ ನನ್ನ ಆರೈಕೆಗಳನ್ನು ಹಾಕುವಾಗ ಕರ್ತನು ನನ್ನ ಎಲ್ಲಾ ಪ್ರಾರ್ಥನೆಗೆ ಉತ್ತರವನ್ನ ಆತನು ಕೊಡುವಾತನಾಗಿದ್ದಾನೆ. ನಾವು ಹಾಗೆ ಮಾಡುವಂತೆ ಕರ್ತನು ನಮ್ಮನ್ನು ನಡೆಸಲಿ. ಬರುವಂತ ದಿನಗಳಲ್ಲಿ, ಈ ವರ್ಷ ಸಂಪೂರ್ಣವಾಗಿ ಮುಗಿದು ಹೋಯ್ತು. ನಾವು ವ್ಯರ್ಥವಾಗಿ ನಾನು ಹೀಗೆ ನೆನೆಸ್ತೇನೆ, ನಾನು ಈ ಒಂದು ವರ್ಷ ನಾನು ವ್ಯರ್ಥವಾಗಿ ನಾನು ಕಳೆದನಲ್ಲವೋ, ನಾನು ಪ್ರಾರ್ಥನೆ ಮಾಡಲಿಲ್ಲ, ನಾನು ನಿಜವಾಗಲೂ ಪ್ರಾರ್ಥನೆ ಆ ವಿಷಯದಲ್ಲಿ ನಾವು ಮಾಡ್ಲಿಲ್ಲ. ದೇವರೇ, ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ, ಸ್ವಾರ್ಥ ಸಾರ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಆರ್ಥಿಕ ಒಂದು ಹಣಕಾಸಿನ ಒಂದು ಸಮಸ್ಯೆ ಅವ್ರಿಗೆ ಇರುವಾಗ ದೇವರೇ ಅವರೆಲ್ಲಾ ಅವಶ್ಯಕತೆಯನ್ನು ಪೂರೈಸೆಂಬುದಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ಒಂದು ಬೇಡಿದ್ದುಂಟು, ಪ್ರಾರ್ಥನೆ ಮಾಡಿದ್ದುಂಟು. ನಾವು ಏನಾಗಿದ್ದೇವೆ, ನಾವು ಸೇಫ್ ಆಗಿದ್ದೆ ಅಲ್ವಾ, ನಾವು ನಮ್ಮ ಒಂದು 4 ಗೋಡೆಗಳ ಮಧ್ಯದಲ್ಲಿ ಚೆನ್ನಾಗಿದ್ದೇವಲ್ವಾ, ಅಷ್ಟು ಸಾಕು, ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳ್ಕೊಂಡು ಆರಾಮವಾಗಿ ಇದ್ದೇವೆ. ಆದ್ರೆ ಅನೇಕ ಜನರು ನಶಿಸಿ ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕೇವಲ ನಾನು ಪ್ರಾರ್ಥನೆ ಮಾಡುವುದರಿಂದಲೇ, ನಾನು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಅಲ್ಲಿ ದೇವರು ಕಾರ್ಯವನ್ನ ಮಾಡುವಾತನಾಗಿದ್ದಾನೆ. ಹೊರಗಡೆ ಹೋಗಿ ಸುವಾರ್ತೆ ಸಾರುವುದು ದೊಡ್ಡ ವಿಷಯವಲ್ಲ. ನಾನು ಮೊಣಕಾಲೂರಿ ಕರ್ತನ ಸನ್ನಿಧಾನದಲ್ಲಿ ನಾನು ಬೇಡಿಕೊಳ್ಳುವಾಗ, ಇತರರ ಒಂದು ರಕ್ಷಣೆಗಾಗಿ ನಾನು ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಾಗ ಕರ್ತನು ನನ್ನ ಒಂದು ಪ್ರಾರ್ಥನೆಗೆ ಪ್ರತಿಫಲವಾಗಿ ಅವರು ರಕ್ಷಣೆ ಹೊಂದುವ ಹಾಗೆ ಮಾಡ್ತಾನೆ. ಎಲ್ಲಕ್ಕಿಂತಲೂ ದೊಡ್ಡ ಸೇವೆ ಪ್ರಾರ್ಥನೆ ಸೇವೆ, ಮೊಣಕಾಲಿನಲ್ಲಿ ಮಾಡುವಂತ ಸೇವೆ, ಅದು ಅತ್ಯಂತ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಹಾಗೆ ಮಾಡುವಂತೆ ಕರ್ತನು ನಮ್ಗೆ ಸಹಾಯ ಮಾಡಿ ನಡೆಸಲಿ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಹೋದರ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ.